ನಮಸ್ತೆ ಎವ್ರಿವನ್, ವೆಲ್ಕಮ್ ಟು ಈ ಪಾಠದ ಮನೆ, ದಟ್ ಈಸ್ ಇಂಗ್ಲಿಷ್ ಪಾಠದ ಮನೆ. ನನ್ನ ಹೆಸರು ರೇಖಾ. ನಾನು ನನ್ನ ಕ್ಲಾಸ್ನಲ್ಲಿ ಇಂಗ್ಲಿಷ್ ಗ್ರಾಮರ್ನ ಪ್ರತಿಯೊಂದು ಕಾನ್ಸೆಪ್ಟ್ಸನ್ನು ತುಂಬ ಈಸಿ ವೇನಲ್ಲಿ ಡೀಟೇಲ್ಡ್ ಆಗಿ ಕನ್ನಡದಲ್ಲಿ ನಿಮಗೆ ಎಲ್ಲ ಅರ್ಥ ಆಗೋ ಹಾಗೆ ಹೇಳ್ತೀನಿ. ಹಾಗೆಯೇ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತಹ ನಿಮ್ಮ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಬನ್ನಿ, ಈಗ ಇವತ್ತಿನ ಗ್ರಾಮರ್ ಕ್ಲಾಸನ್ನ ಫಸ್ಟ್ ಲೆಸನ್ ಪಾರ್ಟ್ಸ್ ಆಫ್ ಸ್ಪೀಚ್, ಇದರಿಂದ ನಮ್ಮ ಗ್ರಾಮರ್ ಕಲಿಕೆಯನ್ನು ಸ್ಟಾರ್ಟ್ ಮಾಡೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ದ ವರ್ಡ್ಸ್ ಆರ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಕೈಂಡ್ಸ್ ಆರ್ ಕ್ಲಾಸಸ್ ಬೇಸ್ಡ್ ಆನ್ ಇಟ್ಸ್ ಜಾಬ್ ಇನ್ ಅ ಸೆಂಟೆನ್ಸ್. ಈಗ ಒಂದು ಸೆಂಟೆನ್ಸ್ ಅಂದರೆ ಏನು ಅಂತ ನಮಗೆಲ್ಲ ಗೊತ್ತಿದೆ. ಅ ಗ್ರೂಪ್ ಆಫ್ ವರ್ಡ್ ವಿಚ್ ಗಿವ್ಸ್ ಅ ಕಂಪ್ಲೀಟ್ ಮೀನಿಂಗ್ ಈಸ್ ಕಾಲ್ಡ್ ಅ ಸೆಂಟೆನ್ಸ್. ಒಂದು ಸೆಂಟೆನ್ಸಲ್ಲಿ ಯೂಸ್ ಆಗಿರುವಂತಹ ವರ್ಡ್ಸನ್ನು, ಆ ಒಂದು ಪರ್ಟಿಕ್ಯುಲರ್ ವರ್ಡ್ಸ್ ಆ ಸೆಂಟೆನ್ಸಲ್ಲಿ ಏನು ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ಅವುಗಳನ್ನ 9 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಅದನ್ನೇ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿ ಅವನೇನು ಕೆಲಸ ಮಾಡ್ತಾನೆ ಅನ್ನೋದ್ರ ಆಧಾರದ ಮೇಲೆ ನಾವು ಅವನನ್ನು ಗುರುತಿಸ್ತೀವಿ. ಒಬ್ಬ ವ್ಯಕ್ತಿ ಡಾಕ್ಟರ್ ಆಗಿರ್ತಾನೆ, ಒಬ್ಬ ವ್ಯಕ್ತಿ ಪೊಲೀಸ್ ಆಗಿರ್ತಾನೆ, ಟೀಚರ್ ಆಗಿರ್ತಾನೆ. ಹೀಗೆ ಅವರವರು ಮಾಡೋ ಕೆಲಸದ ಆಧಾರದ ಮೇಲೆ ನಾವು ಅವರನ್ನು ಗುರುತಿಸ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಸೆಂಟೆನ್ಸಲ್ಲಿ ಒಂದು ವರ್ಡ್ ಏನು ಕೆಲಸ ಮಾಡುತ್ತೆ ಅನ್ನೋ ಆಧಾರದ ಮೇಲೆ ಅದನ್ನು ನಾವು ನೌನ್ ಅಥವಾ ಪ್ರನೌನ್, ಅಡ್ಜೆಕ್ಟಿವ್, ಪ್ರಪೋಸಿಷನ್ ಅಂತ ಗುರುತಿಸ್ತೀವಿ. ಒಂದು ಸೆಂಟೆನ್ಸಲ್ಲಿ ಒಂದು ವರ್ಡ್ ನೌನ್ ಆಗಿದ್ರೆ ಅದೇ ವರ್ಡ್ ಇನ್ನೊಂದು ಸೆಂಟೆನ್ಸಲ್ಲಿ ಅಡ್ಜೆಕ್ಟಿವ್ ಆಗಿರುತ್ತೆ. ಹೀಗೆ ಆಯಾ ಸೆಂಟೆನ್ಸಲ್ಲಿ ಆಯಾ ವರ್ಡ್ಸ್ ಏನೇನು ಕೆಲಸ ಮಾಡುತ್ತೆ, ಯಾವ ಪೊಸಿಷನಲ್ಲಿ ಇದೆ ಅನ್ನೋದ್ರ ಆಧಾರದ ಮೇಲೆ ನಾವು ಅವುಗಳನ್ನ 9 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಯಾವುದು ಅಂದರೆ ನೌನ್, ಪ್ರನೌನ್, ಅಡ್ಜೆಕ್ಟಿವ್, ಪ್ರಪೋಸಿಷನ್, ವರ್ಬ್, ಅಡ್ವರ್ಬ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಮತ್ತು ಆರ್ಟಿಕಲ್ಸ್. ಈಗ ಫಸ್ಟ್ ನೌನ್ ಅಂದರೆ ಏನಂತ ನೋಡೋಣ. ನೌನ್ ಈಸ್ ಎ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಅನಿಮಲ್, ಥಿಂಗ್ ಆರ್ ಅಬ್ಸ್ಟ್ರಾಕ್ಟ್. ದಟ್ ಮೀನ್ಸ್ ನೌನ್ ಈಸ್ ಜಸ್ಟ್ ಅ ನೇಮಿಂಗ್ ವರ್ಡ್. ಹೆಸರನ್ನು ಸೂಚಿಸಲಿಕ್ಕೆ ಯೂಸ್ ಮಾಡುವಂತಹ ವರ್ಡ್ಸನ್ನು ನಾವು ನೌನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಪರ್ಸನ್ಸ್, ಬಾಯ್, ಗರ್ಲ್, ಪೊಲೀಸ್, ಫಾರ್ಮರ್, ಹೀಗೆ ನಾನಾ ಹೆಸರುಗಳಿಂದ ನಾವು ಪರ್ಸನ್ಸನ್ನು ಕರಿತೀವಿ. ಹಾಗೆಯೇ ಅವರ ಸ್ಪೆಷಲ್ ನೇಮಿಂದ ಕೂಡ ನಾವು ಬೇಕಿದ್ರೆ ಅವರನ್ನ ಕರಿಬೋದಲ್ವಾ. ರಮೇಶ್, ಗೀತಾ, ಸೀತಾ ಅಂತ ಬೇಕಿದ್ರೂ ಕರಿಬೋದು. ಹಾಗೆಯೇ ಮನುಷ್ಯರ ಒಂದು ಗುಂಪಿಗೂ ಕೂಡ ನಾವು ಹೆಸರು ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್, ಆರ್ಮಿ. ಆರ್ಮಿ ಅನ್ನೋದು ಒಂದು ಮನುಷ್ಯರ ಗುಂಪು. ಎಸ್ಪೆಷಲಿ ಸೋಲ್ಜರ್ಸ್ನ ಒಂದು ಗುಂಪಿಗೆ ನಾವು ಆರ್ಮಿ ಅಂತ ಹೆಸರಿಟ್ಟಿದ್ದೀವಿ. ಹಾಗೆಯೇ ಪ್ಲೇಯರ್ಸ್ನ ಒಂದು ಗ್ರೂಪ್ಗೆ ಟೀಮ್ ಅಂತ ಹೆಸರಿಟ್ಟಿದ್ದೀವಿ. ನೆಕ್ಸ್ಟ್, ಮನುಷ್ಯರಷ್ಟೇ ಅಲ್ಲ, ಇಲ್ಲಿ ಕ್ರೀಚರ್ಸ್ ಅಂತ ಕೊಟ್ಟಿದ್ದೀನಿ. ಕ್ರೀಚರ್ಸ್ ಅಂದರೆ ಎಲ್ಲ ಜೀವಿಗಳು ಬಂತು. ಪ್ರಾಣಿಗಳು ಬಂತು, ಪ್ರಾಣಿಗಳಿಗೂ ಹೆಸರಿದೆ, ಪಕ್ಷಿಗಳಿಗೂ ಹೆಸರಿದೆ, ಈವನ್ ಕ್ರಿಮಿಕೀಟಗಳಿಗೂ ಕೂಡ ಹೆಸರಿದೆ. ಹಾಗೆಯೇ ಪ್ರಾಣಿಗಳ ಗುಂಪಿಗೂ ಕೂಡ ಒಂದು ಹೆಸರನ್ನು ನಾವು ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್, ಹರ್ಡ್. ದನಕರುಗಳ ಒಂದು ಗುಂಪಿಗೆ ಹರ್ಡ್ ಅಂತ ಹೆಸರಿಟ್ಟಿದ್ದೀವಿ. ತೋಳ ನರಿಗಳ ಗುಂಪಿಗೆ ಪ್ಯಾಕ್ ಅಂತ ಹೆಸರಿಟ್ಟಿದ್ದೀವಿ. ನೆಕ್ಸ್ಟ್, ಪ್ಲೇಸಸ್ಗೂ ಹೆಸರುಗಳಿದೆ ಅಲ್ವಾ. ಝೂ, ಬೀಚ್, ಸಿಟಿ, ವಿಲೇಜ್, ಹೀಗೆ ಒಂದೊಂದು ಜಾಗಕ್ಕೂ ಹೆಸರಿಟ್ಟು ಹೇಳ್ತೀವಿ. ಹಾಗೆಯೇ ಅವುಗಳ ಸ್ಪೆಷಲ್ ನೇಮ್ಸನ್ನು ಕೂಡ ನಾವು ಹೇಳ್ಬೋದು. ಒಂದು ಸಿಟಿಗೆ ನಾವು ಮೈಸೂರು ಅಂತ ಹೆಸರಿಟ್ಟಿದ್ದೀವಿ, ಒಂದು ಕಂಟ್ರಿಗೆ ಇಂಡಿಯಾ ಅಂತ ಹೆಸರಿಟ್ಟಿದ್ದೀವಿ, ಒಂದು ಕಾಂಟಿನೆಂಟ್ಗೆ ಏಷ್ಯಾ ಅಂತ ಹೆಸರಿಟ್ಟಿದ್ದೀವಿ. ಹೀಗೆ ಸ್ಪೆಷಲ್ ನೇಮ್ಸೇ ಆಗಿರಬಹುದು ಅಥವಾ ಕಾಮನ್ ಆಗಿರುವಂಥ ನೇಮ್ಸೇ ಆಗಿರಬಹುದು. ನೇಮ್ಸ್ ಅಂತ ಬಂದಾಗ ಅದು ನೌನ್ ಅಂತ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್, ಥಿಂಗ್ಸ್ಗೂ ಕೂಡ ಹೆಸರಿದೆ ಅಲ್ವಾ. ವೆಹಿಕಲ್ಸ್ ಆಗಿರಬಹುದು, ಅಲ್ಲೆಲ್ಲೋ ಒಂದು ಹತ್ರ ಇಟ್ಟಿರುವಂತಹ ಥಿಂಗ್ಸ್ ಆಗಿರಬಹುದು, ಅಥವಾ ಹೂವು ಹಣ್ಣುಗಳಾಗಿರ್ಬಹುದು, ತರಕಾರಿಗಳಾಗಿರ್ಬಹುದು, ಗಿಡ ಮರಗಳಾಗಿರ್ಬಹುದು. ಎಲ್ಲದಕ್ಕೂ ಈಗ ನಾನು ಹೇಳಿದ್ನಲ್ಲ, ಇವೆಲ್ಲ ಹೆಸರುಗಳೇ ಇವು. ಹಾಗೆಯೇ ಹೂವುಗಳ ಒಂದು ಗುಂಪನ್ನು ನಾವು ಬೊಕೆ ಅನ್ನೋವಂಥ ಹೆಸರಿಂದ ಕರಿತೀವಿ. ಬಂಚ್ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಕೀಸ್ ಆಗಿರ್ಬಹುದು, ಇಲ್ಲ ಗ್ರೂಪ್ ಆಫ್ ಗ್ರೇಪ್ಸ್ ಆಗಿರ್ಬಹುದು. ಆ ಒಂದು ಗುಂಪಿಗೂ ಕೂಡ ನಾವು ಒಂದು ಹೆಸರಿಟ್ಟಿದ್ದೀವಿ ಅಲ್ವಾ. ನೆಕ್ಸ್ಟ್, ಅಬ್ಸ್ಟ್ರಾಕ್ಟ್ ಅಂತ ಹೇಳಿದ್ರೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲದೆ ಇರುವಂತಹ ವಸ್ತುಗಳು ಅಂತ. ಈಗ ಪರ್ಸನ್ಸ್, ಕ್ರೀಚರ್ಸ್, ಪ್ಲೇಸ್ ಮತ್ತು ಥಿಂಗ್ಸ್ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅವಕ್ಕೆಲ್ಲ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇದೆ ಅಲ್ವಾ. ನಮ್ಮ ಸೆನ್ಸ್ ಆರ್ಗನ್ಸಿಂದ ನಾವು ಅವುಗಳನ್ನ ರೆಕಗ್ನೈಸ್ ಮಾಡ್ತೀವಿ. ಆದರೆ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿದ್ರೆ ಇವುಗಳಿಗೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ನಮಗೆ ಫೀಲ್ ಆಗತ್ತೆ, ಅರ್ಥ ಆಗತ್ತೆ, ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ, ಬಟ್ ಫಿಸಿಕಲಿ ಇವುಗಳನ್ನ ನಾವು ಟಚ್ ಮಾಡ್ಲಿಕ್ಕಾಗೋದಿಲ್ಲ. ಫಿಸಿಕಲಿ ನಮ್ಮ ಕಣ್ಣಿಗೆ ಇವು ಕಾಣಿಸೋದಿಲ್ಲ. ಫಾರ್ ಎಕ್ಸಾಂಪಲ್, ಹ್ಯಾಪಿನೆಸ್. ಇದು ಒಂದು ಫೀಲಿಂಗ್. ಅರ್ಥ ಆಗುತ್ತೆ, ಫೀಲ್ ಆಗುತ್ತೆ, ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ, ಬಟ್ ಫಿಸಿಕಲಿ
ಇದು ಹ್ಯಾಪಿನೆಸ್ ಅಂತ ಪಾಯಿಂಟ್ ಔಟ್ ಮಾಡ್ಲಿಕ್ಕೆ ಬರೋದಿಲ್ಲ, ನಮ್ಮ ಸೆನ್ಸ್ ಆರ್ಗನ್ಸ್ಗೆ ಸಿಗೋದಿಲ್ಲ ಈ ವರ್ಡ್ಸ್ ಅಲ್ವಾ. ಹಾಗೆಯೇ ಆಂಗರ್, ಲವ್, ಬ್ರೇವರಿ ಇವೆಲ್ಲ ಒಂದು ಫೀಲಿಂಗ್ಸ್ ಆಗಿರುತ್ತೆ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೂ ಕೂಡ ಅದಕ್ಕೊಂದು ಹೆಸರಿದೆ ಅಲ್ವಾ. ಅದು ಇದು ಅಂತ ಹೇಳೋದಿಲ್ವಲ್ಲ ನಾವು, ಅದಕ್ಕೆಲ್ಲದಕ್ಕೂ ಒಂದು ಹೆಸರಿಟ್ಟೇ ಹೇಳ್ತೀವಿ. ಕನಸು ಒಂದು ಐಡಿಯಾಗೆ ಕೊಟ್ಟಿರುವಂತಹ ಹೆಸರು, ಒಂದು ಕಾನ್ಸೆಪ್ಟ್ಗೆ ಹಿಸ್ಟ್ರಿ ಅಂತ ಹೆಸರಿಟ್ಟಿದ್ದೀವಿ. ಹಾಗೇನೆ ಬಿಲೀಫ್, ಲೈಫ್, ಟ್ರೂತ್, ಸಾರೋ, ಆನೆಸ್ಟಿ ನೋಡಿ, ಆನೆಸ್ಟ್ ಪರ್ಸನ್ನನ್ನು ನಾವು ನೋಡ್ತೀವಿ, ಬಟ್ ಅವನ ಮನಸ್ಸಲ್ಲಿರುವಂತಹ ಕ್ವಾಲಿಟಿ ಏನಿದೆಯಲ್ಲ ಆನೆಸ್ಟಿ, ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗೆಯೇ ಹಂಬಲ್, ನಾಲೆಡ್ಜ್ ಇದೆಲ್ಲ ಕೂಡ ಒಂದು ಐಡಿಯಾಸ್, ಅಬ್ಸ್ಟ್ರಾಕ್ಟ್ ಐಡಿಯಾಸ್, ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲದೆ ಇರುವಂತಹ ಒಂದು ವರ್ಡ್ಸ್ ಆಗಿದ್ರೂ ಕೂಡ ಇವುಗಳಿಗೆ ಒಂದು ಹೆಸರಿದೆ. ಹೆಸರು ಅಂತ ಬಂದಾಗ ಅದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರುವಂತಹ ಪರ್ಸನ್ಸ್, ಕ್ರೀಚರ್ಸ್, ಪ್ಲೇಸ್ ಅಥವಾ ಥಿಂಗ್ಸ್ ಆಗಿರಬಹುದು, ಅಥವಾ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲದೆ ಇರುವಂತಹ ಈ ರೀತಿಯಾಗಿರುವಂತಹ ಐಡಿಯಾಸ್ ಅಥವಾ ಕಾನ್ಸೆಪ್ಟ್ಸೇ ಆಗಿರಬಹುದು. ಅವುಗಳನ್ನ ನಾವು ನೌನ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಪ್ರೊನೌನ್. The words used as substitutes for nouns in a sentence are called pronouns. That means ಒಂದು ಸೆಂಟೆನ್ಸ್ ಅಲ್ಲಿ ನೌನ್ಗಳ ಬದಲಾಗಿ ನಾವು ಬೇರೆ ವರ್ಡ್ಸ್ ಅನ್ನ ಯೂಸ್ ಮಾಡಿದ್ರೆ ಅಂತಹ ವರ್ಡ್ಸ್ ಅನ್ನ ನಾವು ಪ್ರೊನೌನ್ಸ್ ಅಂತ ಹೇಳ್ತೀವಿ. ಸರಿ, ನೌನ್ಗಳ ಬದಲಾಗಿ ಪ್ರೊನೌನ್ಸ್ ಅನ್ನ ಏನಕ್ಕೆ ಯೂಸ್ ಮಾಡಬೇಕು? ಏನಕ್ಕೆ ಅಂದ್ರೆ ಎಕ್ಸಾಂಪಲ್ಸ್ ನೋಡಿ. ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ಕೀರ್ತಿ ವಾಸ್ ಅಪ್ಸೆಟ್ ಬಿಕಾಸ್ ಕೀರ್ತಿ ಹ್ಯಾಸ್ ಫೇಲ್ಡ್ ಇನ್ ದ ಟೆಸ್ಟ್ ಬಟ್ ಕೀರ್ತಿಸ್ ಪೇರೆಂಟ್ಸ್ ಡಿಡ್ ನಾಟ್ ನೋ ದಿಸ್. ಈ ಸೆಂಟೆನ್ಸ್ ಅಲ್ಲಿ ಕೀರ್ತಿ ಅನ್ನೋಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಎಷ್ಟು ಸಲ ರಿಪೀಟ್ ಆಗಿದೆ ನೋಡಿ ಕೀರ್ತಿ ಕೀರ್ತಿ ಅಂತ ಅಲ್ವಾ. ಈ ತರ ಇರುವಂತಹ ಸೆಂಟೆನ್ಸಸ್ ಅನ್ನ ಓದುವಾಗ ಅಥವಾ ಹೇಳುವಾಗ ನಮಗೆ ಆಡ್ ಅನ್ಸುತ್ತೆ, ಒಂದೇ ಹೆಸರನ್ನ ಪದೇ 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 ಹೇಳೋದು. ಈ ರೀತಿ ರಿಪಿಟೇಷನ್ ಅನ್ನ ತಪ್ಪಿಸ್ಲಿಕ್ಕೆ ನಾವು ಯೂಸ್ ಮಾಡುವಂತಹ ಬೇರೆ ವರ್ಡ್ಸ್ ಅಂದ್ರೆ ಕೀರ್ತಿ ವಾಸ್ ಅಪ್ಸೆಟ್ ಬಿಕಾಸ್ ಈ ಕೀರ್ತಿ ಪ್ಲೇಸ್ ಅಲ್ಲಿ ಶಿ ಅಂತ ಯೂಸ್ ಮಾಡ್ಬೋದಲ್ವಾ ನಾವು. ಶಿ ಹ್ಯಾಸ್ ಫೇಲ್ಡ್ ಇನ್ ದ ಟೆಸ್ಟ್ ಬಟ್ ಕೀರ್ತಿಸ್ ಪೇರೆಂಟ್ಸ್, ಮತ್ತೆ ಇಲ್ಲಿ ಆ ರಿಪಿಟೇಷನ್ ಅನ್ನ ತಪ್ಪಿಸ್ಬಿಟ್ಟು ನಾವು ಹರ್ ಪೇರೆಂಟ್ಸ್ ಅಂತ ಯೂಸ್ ಮಾಡ್ಬೋದಲ್ವಾ. ಹರ್ ಪೇರೆಂಟ್ಸ್ ಡಿಡ್ ನಾಟ್ ನೋ ದಿಸ್. ಈ ರೀತಿಯಾಗಿ ಪ್ರೊನೌನ್ಸ್ ಅನ್ನ ಯೂಸ್ ಮಾಡಿ ಸೆಂಟೆನ್ಸ್ ಫಾರ್ಮೇಶನ್ ಮಾಡೋದ್ರಿಂದ ಒಂದು ಕ್ಲಾರಿಟಿ ಇರುತ್ತೆ ಸೆಂಟೆನ್ಸ್ ಅಲ್ಲಿ, ಕಾಂಪ್ಲಿಕೇಟೆಡ್ ಅನ್ಸೋದಿಲ್ಲ, ಸಿಂಪಲ್ ಅನ್ಸುತ್ತೆ ಸೆಂಟೆನ್ಸ್. ನೆಕ್ಸ್ಟ್, ಹಿಸ್ ಪೇರೆಂಟ್ಸ್ ಲಿವ್ ಇನ್ ವಿಲೇಜ್, ದೇ ವರ್ಕ್ ಇನ್ ಫೀಲ್ಡ್. ಇಲ್ಲಿ ಹಿಸ್ ಮತ್ತೆ ದೇ ಇದು ಕೂಡ ನೌನ್ ಪ್ಲೇಸ್ ಅಲ್ಲಿ ಇದ್ದು ಕೆಲಸ ಮಾಡ್ತಾ ಇರುವಂತಹ ಪ್ರೊನೌನ್ಸ್. ಇಲ್ಲಿ ದೇ ಅನ್ನೋದು ಯಾರಿಗೆ ಯೂಸ್ ಆಗಿದೆ ಹೇಳಿ? ಪೇರೆಂಟ್ಸ್ ಅನ್ನೋ ಪ್ಲೇಸ್ ಅಲ್ಲಿ ಇಲ್ಲಿ ದೇ ಅನ್ನೋದು ಯೂಸ್ ಆಗಿದೆ. ಹಿಸ್ ಅನ್ನೋದು ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಪ್ಲೇಸ್ ಅಲ್ಲಿ ಅವನ ಹೆಸರಿನ ಬದಲಾಗಿ ಇಲ್ಲಿ ಹಿಸ್ ಅನ್ನೋದು ಯೂಸ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಐ ಹ್ಯಾವ್ ಲಾಟ್ಸ್ ಆಫ್ ಟಾಯ್ಸ್, ಮೈ ಫಾದರ್ ಬಾಟ್ ದೆಮ್ ಫಾರ್ ಮೀ. ಇದರಲ್ಲಿ ಐ ಅನ್ನೋದು ಕೂಡ ಒಂದು ಪ್ರೊನೌನ್. ಯಾವ ನೌನ್ ನ ಬದಲಾಗಿ ಇಲ್ಲಿ ಐ ಯೂಸ್ ಆಗಿದೆ? ಈ ವ್ಯಕ್ತಿ ಯಾರು ಹೇಳ್ತಾ ಇದ್ದಾರೆ ಐ ಅಂತ, ಆ ವ್ಯಕ್ತಿಯ ಹೆಸರಿನ ಬದಲಾಗಿ ಇಲ್ಲಿ ಐ ಅನ್ನೋದು ಯೂಸ್ ಆಗಿದೆ. ಹಾಗೇನೆ ಮೈ ಫಾದರ್, ಹೂಸ್ ಫಾದರ್? ಹೂ ಇಸ್ ಟಾಕಿಂಗ್ ಹಿಯರ್ ಇನ್ ದ ಫಸ್ಟ್ ಸೆಂಟೆನ್ಸ್? ಐ. About this word is telling. My father bought them for me. What are them here? Instead of using this lots of toys, we have used here the word them. ಈ ರೀತಿಯಾಗಿ ನೌನ್ಸ್ ಪ್ಲೇಸ್ ಅಲ್ಲಿ ಯೂಸ್ ಆಗುವಂತಹ ವರ್ಡ್ಸ್ ಅನ್ನ ನಾವು ಪ್ರೊನೌನ್ಸ್ ಅಂತ ಹೇಳ್ತೀವಿ. ಈ ಪ್ರೊನೌನ್ಸ್ ಅನ್ನುವಂತಹ ಟಾಪಿಕ್ ಬಂದಾಗ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಮತ್ತೆ ಥರ್ಡ್ ಪರ್ಸನ್ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಈ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ನಾವು ಯಾರಿಗೆ ಹೇಳ್ತೀವಿ? ಎಕ್ಸಾಂಪಲ್ ನೋಡಿ. ಈಗ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಏನನ್ನೋ ಹೇಳ್ತಾ ಇದ್ದಾನೆ ಅಂದ್ಮೇಲೆ ಕೇಳಿಸ್ಕೊಳ್ಳೋರು ಇರ್ಬೇಕಲ್ವಾ? ಯಾರಿಗೆ ಹೇಳ್ತಾ ಇದ್ದಾನೆ? ಇಲ್ಲಿ ಯಾರೋ ಒಂದಷ್ಟು ಜನ ನಿಂತಿದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದಾನೆ. ಒಂದು ಸೆಂಟೆನ್ಸ್ ಅಲ್ಲಿ ಯಾರು ಸ್ಪೀಕರ್ ಆಗಿರ್ತಾರೋ ಅವರನ್ನ ನಾವು ಫಸ್ಟ್ ಪರ್ಸನ್ ಅಂತ ಹೇಳ್ತೀವಿ. ಯಾರಿಗೆ ಅವರು ಉದ್ದೇಶಿಸಿ ಹೇಳ್ತಾ ಇರ್ತಾನೋ ಅಂದ್ರೆ ಯಾರು ಅದನ್ನ ಕೇಳಿಸ್ಕೊಳ್ತಿರ್ತಾರೋ ಅವರನ್ನ ನಾವು ಸೆಕೆಂಡ್ ಪರ್ಸನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಅನ್ನ ನಾವು ಫಸ್ಟ್ ಪರ್ಸನ್ ಅಂತ ಕರೆದ್ರೆ ಆ ಸಬ್ಜೆಕ್ಟ್ ಮಾಡೋ ಅಂತಹ ಕೆಲಸ, ಅವನ ಒಂದು ಆಕ್ಷನ್ ಯಾರ ಮೇಲೆ ಪ್ರಭಾವ ಬೀರ್ತಿರುತ್ತಲ್ಲ ಅವರು ಆ ಸೆಂಟೆನ್ಸ್ ಅಲ್ಲಿ ಸೆಕೆಂಡ್ ಪರ್ಸನ್ ಆಗಿರ್ತಾರೆ. ಹಾಗಾದ್ರೆ ಥರ್ಡ್ ಪರ್ಸನ್ ಯಾರು? ಥರ್ಡ್ ಪರ್ಸನ್ಸ್ ಅಂತ ಹೇಳಿದ್ರೆ ಈ ಹೇಳೋರು ಮತ್ತೆ ಕೇಳೋರನ್ನ ಬಿಟ್ಟು ಉಳಿದವ್ರು ಏನಿರ್ತಾರಲ್ಲ, ಅವ್ರ ಮನುಷ್ಯರೇ ಆಗಿರ್ಲಿ ಅಥವಾ ಪ್ರಾಣಿ ಪಕ್ಷಿಗಳೇ ಆಗಿರ್ಲಿ, ಬೆಟ್ಟ ಗುಡ್ಡಗಳೇ ಆಗಿರ್ಲಿ, ಏನೇ ಆಗಿರ್ಲಿ, ಹೇಳ್ತಾ ಇರೋರು ಮತ್ತೆ ಕೇಳ್ತಾ ಇರೋರು ಇವರನ್ನ ಬಿಟ್ಟು ಉಳಿದವ್ರು ಏನಿದಾರಲ್ಲ ಪ್ರಪಂಚದಲ್ಲಿ ಅವರನ್ನೆಲ್ಲರನ್ನು ನಾವು ಥರ್ಡ್ ಪರ್ಸನ್ ಅಂತ ಹೇಳ್ತೀವಿ. ಒಂದ್ ವೇಳೆ ಅವರು ಫಸ್ಟ್ ಮತ್ತೆ ಸೆಕೆಂಡ್ ಪರ್ಸನ್ ಸೇರಿ ಅವರ ಬಗ್ಗೆ ಮಾತಾಡ್ತಾ ಇರಬಹುದು ಅಥವಾ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಮಾತಾಡ್ತಾ ಇರ್ಬೋದು.
ಒಟ್ಟಾರೆ ಫಸ್ಟ್ ಮತ್ತು ಸೆಕೆಂಡ್ ಪರ್ಸನ್ ಅನ್ನ ಬಿಟ್ಟು ಉಳಿದವರೆಲ್ಲ ಏನಿದ್ದಾರೆ ಅವ್ರನ್ನೆಲ್ಲರನ್ನು ನಾವು ಥರ್ಡ್ ಪರ್ಸನ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಮತ್ತೆ ಥರ್ಡ್ ಪರ್ಸನ್ ಇದರ ಇಂಪಾರ್ಟೆನ್ಸ್ ಅನ್ನ ಹೇಳಲಿಕ್ಕೆ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಐ ಗೋ ಟು ಸ್ಕೂಲ್. ಈ ಐ ಪ್ಲೇಸ್ ಅಲ್ಲಿ ವಿ ಯೂಸ್ ಮಾಡಿದ್ರೆ ವಿ ಗೋ ಟು ಸ್ಕೂಲ್. ಐ ಮತ್ತೆ ವಿ ಫಸ್ಟ್ ಪರ್ಸನ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಈಗ ಇದೇ ಪ್ಲೇಸ್ ಅಲ್ಲಿ ಸೆಕೆಂಡ್ ಪರ್ಸನ್ ಯೂಸ್ ಮಾಡಿದ್ರೆ ಯು. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಎರಡಕ್ಕೂ ಯು ಯೂಸ್ ಆಗುತ್ತೆ. ಯು ಯೂಸ್ ಮಾಡಿದ್ರೆ ಏನಾಗುತ್ತೆ? ಯು ಗೋ ಟು ಸ್ಕೂಲ್. ಹಾಗೇನೆ ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ದೇ ಯೂಸ್ ಮಾಡಿದ್ರೆ ಏನಾಗುತ್ತೆ ಸೆಂಟೆನ್ಸ್? ದೇ ಗೋ ಟು ಸ್ಕೂಲ್. ಉಳಿದಿದ್ದು ಯಾವುದು? ಹಿ, ಶಿ ಮತ್ತೆ ಇಟ್. ಇವುಗಳನ್ನ ಯೂಸ್ ಮಾಡಿದಾಗ ಸೆಂಟೆನ್ಸ್ ಏನಾಗುತ್ತೆ? ಹಿ ಆರ್ ಶಿ ಗೋ ಟು ಸ್ಕೂಲ್. ರೈಟ್? ರಾಂಗ್. ಇಲ್ಲಿ ಗೋ ಅನ್ನುವಂತಹ ವರ್ಬ್ ಫಾರ್ಮೇಶನ್ ಏನಾಗುತ್ತೆ? ಗೋಸ್ ಅಂತ ಆಗುತ್ತೆ. ಗೋ ಅಂತ ಬರೆದ್ರೆ ಅದು ತಪ್ಪಾಗುತ್ತೆ. ಹೀಗೆ ವರ್ಬ್ ಫಾರ್ಮೇಶನ್ ಯಾವಾಗ ಚೇಂಜ್ ಆಗುತ್ತೆ ಸೆಂಟೆನ್ಸ್ ಅಲ್ಲಿ ಅಂತ ತಿಳ್ಕೊಬೇಕು ಅಂದ್ರೆ ನಿಮಗೆ ಈ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಮತ್ತೆ ಥರ್ಡ್ ಪರ್ಸನ್ ಅನ್ನೋ ಕಾನ್ಸೆಪ್ಟ್ ಕ್ಲಿಯರ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಯಾವಾಗ ಯೂಸ್ ಮಾಡಬೇಕು, ಡೂ ಮತ್ತೆ ಡಸ್ ಅನ್ನ ಯಾವಾಗ ಯೂಸ್ ಮಾಡಬೇಕು, ಅಕಾರ್ಡಿಂಗ್ ಟು ದ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ಸ್ ಇವುಗಳನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳನ್ನೆಲ್ಲ ನಾನು ಮುಂದೆ ಬರುವಂತಹ ವಿಡಿಯೋಸ್ ಅಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ಪಾರ್ಟ್ ಆಫ್ ಸ್ಪೀಚ್ ಇಸ್ adjective. Adjective modifies or describes a noun or a pronoun in a sentence. ಒಂದು ಸೆಂಟೆನ್ಸ್ ಅಲ್ಲಿ ಒಂದು ನೌನ್ ಅಥವಾ ಪ್ರನೌನ್ ಅನ್ನ ಮಾಡಿಫೈ ಮಾಡಲಿಕ್ಕೆ ಯೂಸ್ ಆಗುವಂತಹ ವರ್ಡ್ಸ್ ಅನ್ನ ನಾವು adjectives ಅಂತ ಹೇಳ್ತೀವಿ. ಮಾಡಿಫೈ ಮಾಡೋದು ಅಂದ್ರೆ ಒಂದು ನೌನ್ ಅಥವಾ ಪ್ರನೌನ್ ಅನ್ನ ಸ್ಪೆಷಾಲಿಟಿಯನ್ನ ಹೇಳಲಿಕ್ಕೆ ಯೂಸ್ ಮಾಡುವಂತಹ ವರ್ಡ್ಸ್ ಅಂತ. ಎಕ್ಸಾಂಪಲ್ ನೋಡಿ, ಐ ಲವ್ ಟು ವಾಚ್ ಹಾರರ್ ಮೂವೀಸ್. ಇಲ್ಲಿ ಹಾರರ್ ಅನ್ನ ಹೈಲೈಟ್ ಮಾಡಿದ್ದೀನಿ. ಈ ಹಾರರ್ ಅನ್ನೋ ವರ್ಡು ಮೂವೀಸ್ ಅನ್ನೋಂತಹ ಒಂದು ನೌನ್ ಅನ್ನ ಮಾಡಿಫೈ ಮಾಡ್ತಾ ಇದೆ. ವಾಟ್ ಕೈಂಡ್ ಆಫ್ ಮೂವೀಸ್? ಹಾರರ್ ಮೂವೀಸ್. ನೆಕ್ಸ್ಟ್, ದೇ ಲಿವ್ ಇನ್ ಅ ಬ್ಯೂಟಿಫುಲ್ ಹೌಸ್. ಇಲ್ಲಿ ಕೂಡ ಹೌಸ್ ಅನ್ನುವಂತಹ ಒಂದು ನೌನ್ ಅನ್ನ ಬ್ಯೂಟಿಫುಲ್ ಅನ್ನುವಂಥ ಅಡ್ಜೆಕ್ಟಿವ್ ಮಾಡಿಫೈ ಮಾಡ್ತಾ ಇದೆ. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ನ್ಯೂ ಅನ್ನೋ ಅಡ್ಜೆಕ್ಟಿವ್ ಪೆನ್ ಅನ್ನ ಸ್ಪೆಷಾಲಿಟಿಯನ್ನ ಹೇಳ್ತಾ ಇದೆ. ನೆಕ್ಸ್ಟ್, ವಾಟ್ ಕೈಂಡ್ ಆಫ್ ಸ್ಟೂಡೆಂಟ್? ಬ್ರಿಲಿಯಂಟ್ ಸ್ಟೂಡೆಂಟ್. ಇಲ್ಲಿ ಪೆನ್, ಹೌಸ್, ಮೂವೀಸ್ ಇದೆಲ್ಲ ನೌನ್ಸ್ ಅನ್ನ ಮಾಡಿಫೈ ಮಾಡಲಿಕ್ಕೆ ಹಾರರ್, ಬ್ಯೂಟಿಫುಲ್, ನ್ಯೂ, ಬ್ರಿಲಿಯಂಟ್ ಅನ್ನುವಂತಹ ಒಂದು ಅಡ್ಜೆಕ್ಟಿವ್ಸ್ ಇಲ್ಲಿ ಯೂಸ್ ಆಗಿದೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಭೀಮಾ ವಾಸ್ ಅ ಸ್ಟ್ರಾಂಗ್ ಮ್ಯಾನ್. ಭೀಮಾ ವಾಸ್ ಸ್ಟ್ರಾಂಗರ್ ದೆನ್ ಎನಿ ಅದರ್ ಮೆನ್. ಭೀಮಾ ವಾಸ್ ದ ಸ್ಟ್ರಾಂಗೆಸ್ಟ್ ಮ್ಯಾನ್. ಇಲ್ಲಿ ಸ್ಟ್ರಾಂಗ್, ಸ್ಟ್ರಾಂಗರ್, ಸ್ಟ್ರಾಂಗೆಸ್ಟ್ ಒಂದು ಪಾಸಿಟಿವ್ ಡಿಗ್ರಿ, ನೆಕ್ಸ್ಟ್ ಕಂಪ್ಯಾರಿಟಿವ್ ಡಿಗ್ರಿ, ಇನ್ನೊಂದು ಸೂಪರ್ಲೇಟಿವ್ ಡಿಗ್ರಿ. ಹೀಗೆ 3 ಡಿಗ್ರೀಸ್ ಅಲ್ಲಿ ಬರುವಂತಹ ವರ್ಡ್ಸ್ ಅನ್ನ ಕೂಡ ನಾವು ಅಡ್ಜೆಕ್ಟಿವ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಬರೀ ಸ್ಟ್ರಾಂಗ್ ಅಂತ ಅಲ್ಲ, ಟಾಲ್, ಟಾಲರ್, ಟಾಲೆಸ್ಟ್, ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಈ ತರ ವರ್ಡ್ಸ್ ಅನ್ನ ಎಲ್ಲ ಕೂಡ ನಾವು ಅಡ್ಜೆಕ್ಟಿವ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿರ್ಬೋದು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಈಸ್ ವರ್ಬ್ಸ್. ವರ್ಬ್ describes the action or the state of the subject in a sentence. ಒಂದು ಸೆಂಟೆನ್ಸ್ ನಲ್ಲಿರುವಂತಹ ಸಬ್ಜೆಕ್ಟ್ ಯಾವ ಆಕ್ಷನ್ ಅನ್ನ ಮಾಡ್ತಾ ಇದೆ, ಹಾಗೆ ಅದು ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳಲಿಕ್ಕೆ ಯೂಸ್ ಆಗುವಂತಹ ವರ್ಡ್ಸ್ ಅನ್ನ ನಾವು ವರ್ಬ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ದೇ ಪ್ಲೇ ಕ್ರಿಕೆಟ್. ಇಲ್ಲಿ ಪ್ಲೇ ಅನ್ನೋದು ಒಂದು ಆಕ್ಷನ್ ಅನ್ನ ತೋರಿಸ್ತಾ ಇರುವಂತಹ ಒಂದು ವರ್ಡ್. ಈ ಆಕ್ಷನ್ ಅನ್ನ ಮಾಡ್ತಾ ಇರೋರು ಯಾರು? ಈ ಸೆಂಟೆನ್ಸ್ ನ ಸಬ್ಜೆಕ್ಟ್. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ದ ಚಿಲ್ಡ್ರನ್ ರ್ಯಾನ್ ಟುವರ್ಡ್ಸ್ ದ ಪಾರ್ಕ್. ಇಲ್ಲಿ ಕೂಡ ರ್ಯಾನ್ ಅನ್ನುವಂತಹ ಒಂದು ಆಕ್ಷನ್ ವರ್ಡ್ ಸಬ್ಜೆಕ್ಟ್ ನ ಆಕ್ಷನ್ ಅನ್ನ ತೋರಿಸ್ಲಿಕ್ಕೆ ಯೂಸ್ ಆಗಿರುವಂತಹ ಒಂದು ವರ್ಬ್. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ರಾಘವ್ ಈಸ್ ಸ್ವಿಮ್ಮಿಂಗ್. ಇಲ್ಲಿ ಕೂಡ ಸ್ವಿಮ್ಮಿಂಗ್ ಅನ್ನೋ ಒಂದು ಆಕ್ಷನ್ ನಡೀತಾ ಇದೆ. ರಾಘವ್ ಅನ್ನುವಂತ ಒಂದು ಸಬ್ಜೆಕ್ಟ್ ನ ಬಗ್ಗೆ ಹೇಳ್ತಾ ಇದೆ. ಈಸ್ ಅನ್ನೋದು ಏನು ಹಾಗಾದ್ರೆ? ಈಸ್ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬ್. ಈ ಕೆಲಸ ಈಗ ನಡೀತಾ ಇದೆ, ಅಟ್ ಪ್ರೆಸೆಂಟ್ ಅದು ಕಂಟಿನ್ಯೂಸ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಈ ಒಂದು ಈಸ್ ಅನ್ನೋಂಥ ಒಂದು ಹೆಲ್ಪಿಂಗ್ ವರ್ಬ್ ಹೆಲ್ಪ್ ಮಾಡ್ತಾ ಇದೆ ಮೇನ್ ವರ್ಬ್ಗೆ. ನೆಕ್ಸ್ಟ್, ವಿ ಹ್ಯಾವ್ ಅ ಕಾರ್. ಇದರಲ್ಲಿ ಹ್ಯಾವ್ ಅನ್ನೋದು ಒಂದು ಪೊಸಿಷನ್ ಅನ್ನ ತೋರಿಸ್ತಾ ಇದೆ, ಒಂದು ಓನರ್ಶಿಪ್ ಅನ್ನ ತೋರಿಸ್ಲಿಕ್ಕೆ ಯೂಸ್ ಆಗಿರುವಂತಹ ಹ್ಯಾವ್ ಅನ್ನೋ ವರ್ಡ್ ಕೂಡ ಈ ಸೆಂಟೆನ್ಸ್ ಅಲ್ಲಿ ಒಂದು ವರ್ಬ್. ನೆಕ್ಸ್ಟ್, ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್. ಇಲ್ಲಿ ಫಿನಿಶ್ಡ್ ಅನ್ನೋದು ಒಂದು ಮೇನ್ ವರ್ಬ್.
ಈಗ ತಾನೇ ಆ ಕೆಲಸವನ್ನ ನಾನು ಮಾಡಿ ಮುಗಿಸ್ದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ತೋರಿಸ್ಲಿಕ್ಕೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಅನ್ನೋದು ಯೂಸ್ ಆಗಿದೆ. ಹಾಗೇನೆ ಫಿನಿಶ್ಡ್ ಅನ್ನೋದು ಯಾವುದೇ ಒಂದು ಆಕ್ಷನ್ ಅನ್ನ ತೋರಿಸ್ತಾ ಇರುವಂತಹ ಒಂದು ಆಕ್ಷನ್ ವರ್ಡ್ ಅಲ್ಲ. ಇದನ್ನ ನಾವು ಸ್ಟೇಟಿವ್ ವರ್ಬ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಪ್ಲೇ, ರ್ಯಾನ್, ಸ್ವಿಮ್ಮಿಂಗ್ ಇದೆಲ್ಲ ಒಂದು ಆಕ್ಷನ್ ಅನ್ನ ತೋರಿಸ್ತಾ ಇದೆ ನಮ್ಗೆ. ಈಸಿಲಿ ಹೇಳ್ಬೋದು ಇದು ವರ್ಬ್ಸ್ ಅಂತ. ಬಟ್ ಫಿನಿಶ್ಡ್ ಅನ್ನೋದು ಯಾವುದೇ ಒಂದು ಆಕ್ಷನ್ ಅನ್ನ ತೋರಿಸ್ತಾ ಇಲ್ಲ, ಆದ್ರೂ ನಾವು ಇದನ್ನ ವರ್ಬ್ ಅಂತ ಹೇಳಿದೀವಿ. ಈ ತರ ವರ್ಬ್ಸ್ ಅನ್ನ ನಾವು ಸ್ಟೇಟಿವ್ ವರ್ಬ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಐ ಬಿಲೀವ್ ಇನ್ ಗಾಡ್. ಇದು ಕೂಡ ಬಿಲೀವ್ ಅನ್ನೋದು ಯಾವುದೇ ಒಂದು ಆಕ್ಷನ್ ಅನ್ನ ತೋರಿಸ್ತಾ ಇಲ್ಲ, ಒಂದು ಸಬ್ಜೆಕ್ಟ್ ನ ಸ್ಟೇಟ್ ಅನ್ನ ತೋರಿಸ್ತಾ ಇದೆ. ಇದು ಕೂಡ ಈ ಸೆಂಟೆನ್ಸ್ ಅಲ್ಲಿ ವರ್ಬ್ ಆಗಿದೆ. ನೆಕ್ಸ್ಟ್ ಈಸ್ ಅಮನ್ ಈಸ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ದಟ್ ಮೀನ್ಸ್ ಅಮನ್ನ ಈಗಿನ ಸ್ಟೇಟಸ್ ಏನು, ಅವನೊಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ ಅನ್ನೋದನ್ನ ಈಸ್ ಅನ್ನೋ ವರ್ಡ್ ಹೇಳ್ತಾ ಇದೆ. ಈಸ್ ಪ್ಲೇಸ್ ಅಲ್ಲಿ ನಾವು ಒಂದ್ ವೇಳೆ ವಾಸ್ ಯೂಸ್ ಮಾಡಿದ್ರೆ ಪಾಸ್ಟ್ ಅಲ್ಲಿ ಅವನ ಒಂದು ಸ್ಟೇಟಸ್ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅವನು ಆಗಿದ್ದ ಅನ್ನೋದನ್ನ ವಾಸ್ ಅನ್ನೋ ವರ್ಡ್ ಹೇಳ್ತಾ ಇದೆ. ಹೀಗೆ ಟೆನ್ಸ್ ಅನ್ನ ಹೇಳಲಿಕ್ಕೆ ಈ ಈಸ್ ಮತ್ತೆ ವಾಸ್ ಅನ್ನೋಂತಹ ಹೆಲ್ಪಿಂಗ್ ವರ್ಬ್ಸ್ ಇಲ್ಲಿ ವರ್ಬ್ ಆಗಿನೇ ಕೆಲಸ ಮಾಡ್ತಾ ಇದೆ ಈ ಸೆಂಟೆನ್ಸ್ ಅಲ್ಲಿ. ಈ ರೀತಿಯಾಗಿ ವರ್ಬ್ಸ್ ಅಂತ ಹೇಳಿದ್ರೆ ಬರೀ ಆಕ್ಷನ್ ಅನ್ನ ತೋರಿಸುವಂತಹ ವರ್ಡ್ಸ್ ಅಷ್ಟೇ ಅಲ್ಲ, ಒಂದು ಸಬ್ಜೆಕ್ಟ್ ನ ಸ್ಟೇಟ್ ಅನ್ನ ಕೂಡ ತೋರಿಸುತ್ತೆ. ಹಾಗೆ ಇಡೀ ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳಲಿಕ್ಕೂ ಕೂಡ ಈ ವರ್ಬ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಈಸ್ ಅಡ್ವರ್ಬ್. ಅಡ್ವರ್ಬ್ ಮಾಡಿಫೈಸ್ ಆರ್ ಡಿಸ್ಕ್ರೈಬ್ಸ್ ಅ ವರ್ಬ್, ಅನ್ ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್. ಒಂದು ಸೆಂಟೆನ್ಸ್ ಅಲ್ಲಿ ಒಂದು ವರ್ಬ್ ಅನ್ನ ಅಥವಾ ಒಂದು ಅಡ್ಜೆಕ್ಟಿವ್ ಅನ್ನ ಅಥವಾ ಇನ್ನೊಂದು ಅಡ್ವರ್ಬ್ ಅನ್ನ ಮಾಡಿಫೈ ಮಾಡಲಿಕ್ಕೆ ಅಥವಾ ಡಿಸ್ಕ್ರೈಬ್ ಮಾಡಲಿಕ್ಕೆ ಯೂಸ್ ಆಗುವಂತಹ ವರ್ಡ್ಸ್ ಅನ್ನ ನಾವು ಅಡ್ವರ್ಬ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಹಿ ಸ್ಪೀಕ್ಸ್ ಲೌಡ್ಲಿ. ಇಲ್ಲಿ ಲೌಡ್ಲಿ ಅನ್ನೋದನ್ನ ಹೈಲೈಟ್ ಮಾಡಲಾಗಿದೆ. ಯಾರ ಬಗ್ಗೆ ಹೇಳ್ತಾ ಇದೆ ಈ ವರ್ಡ್? ಈ ಸೆಂಟೆನ್ಸ್ ಅಲ್ಲಿ ಹಿ ಮತ್ತೆ ಸ್ಪೀಕ್ ಎರಡು ವರ್ಡ್ಸ್ ಇದೆ. ಲೌಡ್ಲಿ ಎಸ್ಪೆಷಲಿ ಯಾರ ಬಗ್ಗೆ ಹೇಳ್ತಾ ಇದೆ? ಹಿ ಬಗ್ಗೆ ಹೇಳ್ತಾ ಇದೆಯಾ? ಹಿ ಲೌಡ್ಲಿನಾ? ಅಲ್ಲ. ಲೌಡ್ಲಿ ಅನ್ನೋ ವರ್ಡು ಅವನ ಸ್ಪೀಕಿಂಗ್ ಮ್ಯಾನರ್ ಹೇಗಿದೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡ್ತಾ ಇರುವಂತಹ ಒಂದು ಅಡ್ವರ್ಬ್. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಹಿ ಸ್ಪೀಕ್ಸ್ ವೆರಿ ಲೌಡ್ಲಿ. ಇಲ್ಲಿ ಲೌಡ್ಲಿ ಅನ್ನೋದು ಅಡ್ವರ್ಬ್ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಯಾಕಂದ್ರೆ ಇದು ಸ್ಪೀಕಿಂಗ್ ಬಗ್ಗೆ ಹೇಳ್ತಾ ಇದೆ. ಹಾಗಾದ್ರೆ ವೆರಿ ಏನ್ ಮಾಡ್ತಾ ಇದೆ? ಒಂದು ಅಡ್ವರ್ಬ್ ಅನ್ನ ಇನ್ನೊಂದು ಅಡ್ವರ್ಬ್ ಮಾಡಿಫೈ ಮಾಡ್ತಾ ಇದೆ. ನೆಕ್ಸ್ಟ್ ಈಸ್ ಶಿ ಎಂಡೆಡ್ ಹರ್ ಸ್ಪೀಚ್ ಟೂ ಕ್ವಿಕ್ಲಿ. ಅಡ್ವರ್ಬ್ ಯಾವುದು ಅಂತ ಕಂಡು ಹಿಡಿಲಿಕ್ಕೆ ಫಸ್ಟ್ ನಾವು ಗಮನಿಸಬೇಕಾಗಿರೋದು ಸೆಂಟೆನ್ಸ್ ಅಲ್ಲಿ ವರ್ಬ್ ಯಾವುದು ಅಂತ. ಈ ಸೆಂಟೆನ್ಸ್ ಅಲ್ಲಿ ವರ್ಬ್ ಯಾವುದು? ಎಂಡೆಡ್. ಈ ಎಂಡೆಡ್ ಅನ್ನುವಂತಹ ವರ್ಬ್ ಅನ್ನ ಮಾಡಿಫೈ ಮಾಡ್ತಾ ಇರುವಂತಹ ಇನ್ನೊಂದು ವರ್ಡ್ ಯಾವುದು? ಕ್ವಿಕ್ಲಿ. ಕ್ವಿಕ್ಲಿ ಅನ್ನೋದು ಒಂದು ಅಡ್ವರ್ಬ್, ಯಾಕಂದ್ರೆ ಇದು ಒಂದು ವರ್ಬ್ ಅನ್ನ ಮಾಡಿಫೈ ಮಾಡ್ತಾ ಇದೆ. ಹಾಗಾದ್ರೆ ಟೂ ಯಾಕೆ ಹೈಲೈಟ್ ಆಗಿದೆ ಇಲ್ಲಿ? ಯಾಕೆಂದ್ರೆ ಹೌ ಮಚ್ ಕ್ವಿಕ್ಲಿ, ಒಂದು ಅಡ್ವರ್ಬ್ ನ ಇಂಟೆನ್ಸಿಟಿಯನ್ನ ಹೇಳಲಿಕ್ಕೆ ಇಲ್ಲಿ ಟೂ ಅನ್ನುವಂತಹ ಇನ್ನೊಂದು ಅಡ್ವರ್ಬ್ ಯೂಸ್ ಆಗಿದೆ. ನೆಕ್ಸ್ಟ್ ಈಸ್ ದ ಬುಕ್ ವಾಸ್ ಕಂಪ್ಲೀಟ್ಲಿ ನ್ಯೂ. ಇದರಲ್ಲಿ ವರ್ಬ್ ಯಾವುದು? ವಾಸ್. ಆದ್ರೆ ಈ ವಾಸ್ ಅನ್ನ ಯಾವುದೇ ವರ್ಡ್ ಇದರಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇಲ್ಲ. ಹಾಗಾದ್ರೆ ಅಡ್ವರ್ಬ್ ಯಾವುದು ಇದರಲ್ಲಿ? ಅಡ್ಜೆಕ್ಟಿವ್ ಅನ್ನ ಕೂಡ ಅಡ್ವರ್ಬ್ ಮಾಡಿಫೈ ಮಾಡುತ್ತೆ ಅನ್ನೋದು ನಮ್ಗೆ ನೆನಪಲ್ಲಿರ್ಬೇಕು. ನೋಡಿ, ಇದರಲ್ಲಿ ನ್ಯೂ ಅನ್ನುವಂತಹ ಒಂದು ಅಡ್ಜೆಕ್ಟಿವ್ ಅನ್ನ ಕಂಪ್ಲೀಟ್ಲಿ ಮಾಡಿಫೈ ಮಾಡ್ತಾ ಇದೆ. ನ್ಯೂ ಅನ್ನೋದು ಅಡ್ಜೆಕ್ಟಿವ್ ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ, ನ್ಯೂ ಅನ್ನೋದು ಒಂದು ಬುಕ್ ಬಗ್ಗೆ ಹೇಳ್ತಾ ಇದೆ. ಬುಕ್ ಅನ್ನೋದು ಒಂದು ನೌನ್. ನೌನ್ ಅನ್ನ ಮಾಡಿಫೈ ಮಾಡ್ತಾ ಇರೋದ್ರಿಂದ ನ್ಯೂ ಅನ್ನೋದು ಒಂದು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅನ್ನ ಮಾಡಿಫೈ ಮಾಡ್ತಾ ಇರೋದ್ರಿಂದ ಕಂಪ್ಲೀಟ್ಲಿ ಅನ್ನೋದು ಅಡ್ವರ್ಬ್, ರೈಟ್? ನೆಕ್ಸ್ಟ್ ಈಸ್ ದ ಎಕ್ಸಲೆಂಟ್ ಸ್ಟೂಡೆಂಟ್ಸ್ ಕ್ವೈಟ್ಲಿ ರೀಡ್. ಇದರಲ್ಲಿ ವರ್ಬ್ ಯಾವುದು? ರೀಡ್. ಹೌ ದೇ ಆರ್ ರೀಡಿಂಗ್? ಕ್ವೈಟ್ಲಿ. ಸೊ ರೀಡ್ ಅನ್ನುವಂತಹ ಒಂದು ವರ್ಬ್ ಅನ್ನ ಮಾಡಿಫೈ ಮಾಡ್ತಾ ಇರೋದ್ರಿಂದ ಇದು ಅಡ್ವರ್ಬ್. ಹಾಗಾದ್ರೆ ಎಕ್ಸಲೆಂಟ್ ಅನ್ನೋದೇನು? ಇದು ಒಂದು ಅಡ್ಜೆಕ್ಟಿವ್, ಯಾಕಂದ್ರೆ ಇದು ಸ್ಟೂಡೆಂಟ್ಸ್ ಅನ್ನ ಮಾಡಿಫೈ ಮಾಡ್ತಾ ಇದೆ. ಸ್ಟೂಡೆಂಟ್ಸ್ ಅನ್ನೋದು ನೌನ್. ನೌನ್ ಅನ್ನ ಮಾಡಿಫೈ ಮಾಡ್ತಾ ಇರುವಂತಹ ಎಕ್ಸಲೆಂಟ್ ಅನ್ನೋ ವರ್ಡ್ ಅಡ್ಜೆಕ್ಟಿವ್ ಆಗಿದೆ. ವರ್ಬ್ ಅನ್ನ ಮಾಡಿಫೈ ಮಾಡ್ತಾ ಇರುವಂತಹ ಕ್ವೈಟ್ಲಿ ವರ್ಡ್ ಅಡ್ವರ್ಬ್ ಆಗಿದೆ. ನೆಕ್ಸ್ಟ್ ಸೆಂಟೆನ್ಸ್ ಇಸ್ ಐ ವಿಲ್ ಕಾಲ್ ಯು ಲೇಟರ್. ಈ ಸೆಂಟೆನ್ಸ್ ಅಲ್ಲಿ ವರ್ಬ್ ಯಾವುದು? ಕಾಲ್. ಕಾಲ್ ಅನ್ನ ಮಾಡಿಫೈ ಮಾಡ್ತಾ ಇರೋ ವರ್ಡ್ ಯಾವುದು? ಲೇಟರ್. ಈ ಕಾಲ್ ಮಾಡೋ ಕೆಲಸ ಯಾವಾಗ ನಡೆಯುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಲೇಟರ್ ಅನ್ನುವಂತಹ ಒಂದು ಅಡ್ವರ್ಬ್ ಆಫ್ ಟೈಮ್ ಇಲ್ಲಿ ಯೂಸ್ ಆಗಿದೆ. ಸೊ ಲೇಟರ್ ಈಸ್ ಅಡ್ವರ್ಬ್ ಇನ್ ದಿಸ್ ಸೆಂಟೆನ್ಸ್. ಇದರಲ್ಲಿ
ಅಡ್ಜೆಕ್ಟಿವ್ ಮತ್ತೆ ಅಡ್ವರ್ಬ್ ಎರಡೂ ಈ ಕಾನ್ಸೆಪ್ಟ್ ಅಲ್ಲಿ ಬಂದಿರೋದ್ರಿಂದ ಕನ್ಫ್ಯೂಸ್ ಆಗಬೇಡಿ. ಇದಕ್ಕೂ ಮುಂಚೆ ನಾನು ಹೇಳಿದಂತಹ ಅಡ್ಜೆಕ್ಟಿವ್ ಏನಿದೆ ಅದು ಏನನ್ನ ಡಿಸ್ಕ್ರೈಬ್ ಮಾಡುತ್ತೆ? ನೌನ್ ಅನ್ನ ಅಥವಾ ಪ್ರೊನೌನ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. ಅಡ್ವರ್ಬ್ ಏನನ್ನ ಡಿಸ್ಕ್ರೈಬ್ ಮಾಡುತ್ತೆ? ಒಂದು ವರ್ಬ್ ಅನ್ನ ಅಥವಾ ಒಂದು ಅಡ್ಜೆಕ್ಟಿವ್ ಅನ್ನ ಅಥವಾ ಒಂದು ಅಡ್ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. ಅಡ್ವರ್ಬ್ ಟಾಪಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡುವಾಗ ಅಡ್ಜೆಕ್ಟಿವ್ ಅನ್ನ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೋದು. ಯಾಕೆ ಅಂದ್ರೆ ಅಡ್ವರ್ಬ್ ಅನ್ನೋದು ವರ್ಬ್ ಅನ್ನ ಮತ್ತೆ ಅಡ್ವರ್ಬ್ ಅನ್ನ ಅಷ್ಟೇ ಅಲ್ದೇನೆ ಒಂದು ಅಡ್ಜೆಕ್ಟಿವ್ ಅನ್ನ ಕೂಡ ಮಾಡಿಫೈ ಮಾಡ್ಲಿಕ್ಕೆ ಯೂಸ್ ಆಗುವಂತಹ ವರ್ಡ್ ಆಗಿರುತ್ತೆ. ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಈಸ್ preposition. Prepositions are the words which tells us where a person or an animal or a thing is. ಒಂದು ಸೆಂಟೆನ್ಸ್ ಅಲ್ಲಿ ಯಾವುದೇ ಒಂದು ಪರ್ಸನ್, ಅನಿಮಲ್ ಅಥವಾ ಥಿಂಗ್ ಅಂದ್ರೆ ನೌನ್ನ ಪೊಸಿಷನ್ ಅನ್ನ ಹೇಳಲಿಕ್ಕೆ prepositions ಯೂಸ್ ಆಗುತ್ತೆ. ಅಷ್ಟೇ ಅಲ್ಲ, and also connect a noun or pronoun with other part of a sentence. ಎಕ್ಸಾಂಪಲ್ ನೋಡಿ, ದೇ ಅರೈವ್ಡ್ ಹೋಮ್ ಅಟ್ ಮಿಡ್ನೈಟ್. ಇಲ್ಲಿ ಮಿಡ್ನೈಟ್ ಅನ್ನುವಂತಹ ಒಂದು ನೌನ್ಗಿಂತ ಮುಂಚೆ ಅಟ್ ಅನ್ನುವಂತಹ ಒಂದು ಪ್ರಪೋಸಿಷನ್ ಯೂಸ್ ಆಗಿದೆ. ಹಾಗೇನೆ ಆ ನೌನ್ಗೂ ರೆಸ್ಟ್ ಆಫ್ ದ ಸೆಂಟೆನ್ಸ್ಗೂ ಕನೆಕ್ಟ್ ಕೂಡ ಮಾಡ್ತಾ ಇದೆ. ಅವರು ಮನೆಗೆ ಅರೈವ್ ಆಗುವಂತಹ ಒಂದು ಪರ್ಟಿಕ್ಯುಲರ್ ಟೈಮ್ ಅನ್ನ ಹೇಳಲಿಕ್ಕೆ ಅಟ್ ಅನ್ನುವಂತಹ ಪ್ರಪೋಸಿಷನ್ ಇಲ್ಲಿ ಯೂಸ್ ಆಗಿದೆ. ನೆಕ್ಸ್ಟ್ ಈಸ್ ದ ಶೀಪ್ ಆರ್ ಜಂಪಿಂಗ್ ಓವರ್ ದ ಫೆನ್ಸ್. ವೇರ್ ದೇ ಆರ್ ಜಂಪಿಂಗ್ ಓವರ್ ದ ಫೆನ್ಸ್ ಒಂದು ಪೊಸಿಷನ್ ಅನ್ನ ಹೇಳ್ತಾ ಇದೆ. ಆ ಜಂಪಿಂಗ್ ಅನ್ನುವಂತಹ ಒಂದು ಕೆಲಸ ಎಲ್ಲಿ ನಡೀತಾ ಇದೆ, ಯಾವ ಪೊಸಿಷನ್ ಅಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಓವರ್ ಅನ್ನುವಂತಹ ಪ್ರಪೋಸಿಷನ್ ಯೂಸ್ ಆಗಿದೆ. ಹಾಗೇನೆ ಈ ನೌನ್ಗೂ ಈ ರೆಸ್ಟ್ ಆಫ್ ದ ಸೆಂಟೆನ್ಸ್ಗೂ ಕನೆಕ್ಟ್ ಕೂಡ ಮಾಡ್ತಾ ಇದೆ. ನೆಕ್ಸ್ಟ್, ಯುವರ್ ಟೆಡಿ ಈಸ್ ಆನ್ ದ ಶೆಲ್ಫ್. ಟೆಡಿಯ ಒಂದು ಪೊಸಿಷನ್ ಅನ್ನ ಹೇಳ್ತಾ ಇದೆ. ಎಲ್ಲಿದೆ ಟೆಡಿ? ಆನ್ ದ ಶೆಲ್ಫ್ ಇದೆ. ಹಾಗೇನೆ ಈ ಶೆಲ್ಫ್ಗೂ ಟೆಡ್ಡಿಗೂ ಕನೆಕ್ಟ್ ಕೂಡ ಮಾಡ್ತಾ ಇದೆ. ನೆಕ್ಸ್ಟ್, ದ ಮಂಕಿ ಸಾ ದಟ್ ದ ಕ್ಯಾಪ್ ಸೆಲ್ಲರ್ ವಾಸ್ ಸ್ಲೀಪಿಂಗ್ ಅಂಡರ್ ದ ಬನಿಯಾನ್ ಟ್ರೀ. ಈ ಸೆಂಟೆನ್ಸ್ ಅಲ್ಲಿ ದ ಬನಿಯಾನ್ ಟ್ರೀ ಅನ್ನುವಂತಹ ಒಂದು ನೌನ್ಗಿಂತ ಮುಂಚೆ ಅಂಡರ್ ಅನ್ನುವಂತಹ ಪ್ರಪೋಸಿಷನ್ ಬಂದಿದೆ. ಹಾಗೇನೆ ಆ ನೌನ್ಗೂ ರೆಸ್ಟ್ ಆಫ್ ದ ಸೆಂಟೆನ್ಸ್ಗೂ ಕನೆಕ್ಟ್ ಕೂಡ ಮಾಡ್ತಾ ಇದೆ. ನೆಕ್ಸ್ಟ್ ಈಸ್ ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಆನ್ 15th of August. ಇಲ್ಲಿ 15th of August ಅನ್ನೋದು ಒಂದು ನೌನ್ಗಿಂತ ಮುಂಚೆ ಆನ್ ಅನ್ನುವಂತಹ ಒಂದು ಪ್ರಪೋಸಿಷನ್ ಬಂದಿದೆ. ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಯಾವಾಗ ನಡೆಯುತ್ತೆ ಅನ್ನೋದನ್ನ ಸ್ಪೆಸಿಫೈ ಮಾಡಲಿಕ್ಕೆ ಆನ್ ಅನ್ನೋ ಪ್ರಪೋಸಿಷನ್ ಇಲ್ಲಿ ಯೂಸ್ ಆಗಿದೆ. ಹಾಗೇನೆ 15th of August ಅನ್ನುವಂತಹ ನೌನ್ ಅನ್ನ ರೆಸ್ಟ್ ಆಫ್ ದ ಸೆಂಟೆನ್ಸ್ ಜೊತೆಗೆ ಕನೆಕ್ಟ್ ಕೂಡ ಮಾಡ್ತಾ ಇದೆ. ನೆಕ್ಸ್ಟ್ ಈಸ್ ದೇರ್ ಈಸ್ ಸಮ್ ಜ್ಯೂಸ್ ಇನ್ ದ ಫ್ರಿಡ್ಜ್. ಜ್ಯೂಸ್ ನ ಪೊಸಿಷನ್ ಕೂಡ ಹೇಳ್ತಾ ಇದೆ ಇನ್ ಅನ್ನೋ ವರ್ಡು. ಹಾಗೇನೆ ಫ್ರಿಡ್ಜ್ಗೂ ಜ್ಯೂಸ್ಗೂ ಕನೆಕ್ಟ್ ಮಾಡ್ತಾ ಇದೆ. ಪ್ರಪೋಸಿಷನ್ ನ ಕ್ಯಾರೆಕ್ಟರಿಸ್ಟಿಕ್ ನಿಮಗೆ ಗೊತ್ತಾಗಿರ್ಬೇಕು. ಮೊದಲನೇದಾಗಿ ಪ್ರೀ ಪೊಸಿಷನ್ ಅಂತ ಹೇಳಿದ್ರೆ ನೌನ್ಗಿಂತ ಮುಂಚಿತವಾಗಿ ಬರುವಂತಹ ವರ್ಡ್. ಪ್ರೀ ಪೊಸಿಷನ್ ಮುಂಚಿತವಾಗಿ. ಯಾವುದರ ಮುಂಚಿತವಾಗಿ? ನೌನ್ನ ಮುಂಚಿತವಾಗಿ ಪ್ರಪೋಸಿಷನ್ಸ್ ಯೂಸ್ ಆಗುತ್ತೆ. ಈ ಎಲ್ಲ ಎಕ್ಸಾಂಪಲ್ಸ್ ಅಲ್ಲೂ ನಿಮ್ಗೆ ನೋಡಿರ್ಬಹುದು. ನೆಕ್ಸ್ಟ್, ಆ ಪ್ರಪೋಸಿಷನ್ ಯಾವ ಒಂದು ನೌನ್ ಜೊತೆಗೆ ಯೂಸ್ ಆಗಿರುತ್ತೋ ಆ ನೌನ್ಗೂ ರೆಸ್ಟ್ ಆಫ್ ದ ಸೆಂಟೆನ್ಸ್ಗೂ ಕನೆಕ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಪ್ರಪೋಸಿಷನ್ ಮಾಡುತ್ತೆ. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅವರ್ ನೆಕ್ಸ್ಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ಕಂಜಂಕ್ಷನ್. ಕಂಜಂಕ್ಷನ್ಸ್ ಆರ್ ದ ವರ್ಡ್ಸ್ ಯೂಸ್ ಟು ಕನೆಕ್ಟ್ ವರ್ಡ್ಸ್, ಫ್ರೇಸಸ್ ಆರ್ ಕ್ಲಾಸಸ್ ಇನ್ ಅ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಅಲ್ಲಿ ವರ್ಡ್ಸ್ ಅನ್ನ ಅಥವಾ ಫ್ರೇಸಸ್ ಅನ್ನ ಅಥವಾ ಕ್ಲಾಸಸ್ ಅನ್ನ ಒಂದಕ್ಕೊಂದು ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಆಗುವಂತಹ ವರ್ಡ್ಸ್ ಅನ್ನ ನಾವು ಕಂಜಂಕ್ಷನ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಮೈ ಬ್ರದರ್ ಕ್ಯಾನ್ ಪ್ಲೇ ಟೆನ್ನಿಸ್ ಅಂಡ್ ಫುಟ್ಬಾಲ್ ವೆರಿ ವೆಲ್. ಇಲ್ಲಿ ಟೆನ್ನಿಸ್ ಮತ್ತೆ ಫುಟ್ಬಾಲ್ ಎರಡನ್ನೂ ಕನೆಕ್ಟ್ ಮಾಡ್ತಾ ಇದೆ. ಹಾಗೇನೆ ಇವೆರಡು ಬೇರೆ ಅಲ್ಲ, ಎರಡನ್ನೂ ನನ್ನ ಬ್ರದರ್ ಆಡಬಲ್ಲ ಅನ್ನೋದನ್ನ ಒಂದೇ ಸೆಂಟೆನ್ಸ್ ಅಲ್ಲಿ ಎರಡೂ ವರ್ಡ್ಸ್ ಒಬ್ಬನೇ ವ್ಯಕ್ತಿಗೆ ಸಂಬಂಧಪಟ್ಟಿದೆ ಅಂತ ಹೇಳಲಿಕ್ಕೆ ಈ ಅಂಡ್ ಅನ್ನೋಂತಹ ಒಂದು ಕಂಜಂಕ್ಷನ್ ಇಲ್ಲಿ ಯೂಸ್ ಆಗಿದೆ. ನೆಕ್ಸ್ಟ್, ಶಿ ವರ್ಕ್ಸ್ ಕ್ವಿಕ್ಲಿ ಅಂಡ್ ಕೇರ್ಫುಲಿ. ಇದರಲ್ಲಿ ಕೂಡ ಕ್ವಿಕ್ಲಿ ಮತ್ತೆ ಕೇರ್ಫುಲಿ ಅನ್ನುವಂತಹ ಎರಡು ವರ್ಡ್ಸ್ ಅನ್ನ ಒಂದೇ ವ್ಯಕ್ತಿಗೆ ಸಂಬಂಧಪಟ್ಟಿದೆ ಅಂತ ತೋರಿಸ್ಲಿಕ್ಕೆ ಇಲ್ಲಿ ಅಂಡ್ ಅನ್ನುವಂತಹ ಒಂದು ಕಂಜಂಕ್ಷನ್ ಯೂಸ್ ಆಗಿದೆ. ನೆಕ್ಸ್ಟ್ ಈಸ್ ಐ ಕೆನಾಟ್ ರೈಡ್ ಅ ಬೈಕ್ ಆರ್ ಡ್ರೈವ್ ಅ ಕಾರ್. ಇದರಲ್ಲಿ ರೈಡ್ ಅ ಬೈಕ್, ಡ್ರೈವ್ ಅ ಕಾರ್ ಅನ್ನುವಂತಹ ಎರಡು ಫ್ರೇಸಸ್ ಅನ್ನ ಒಂದೇ ಸೆಂಟೆನ್ಸ್ ಅಲ್ಲಿ ಕನೆಕ್ಟ್ ಮಾಡಲಿಕ್ಕೆ
ಆರ್ ಅನ್ನುವಂತಹ ಒಂದು ಕಂಜಂಕ್ಷನ್ ಇಲ್ಲಿ ಯೂಸ್ ಆಗಿದೆ. ನೆಕ್ಸ್ಟ್ ಈಸ್ ಸುಮಿತ್ ಲಾಸ್ಟ್ ದ ಕೀಸ್ ಸೊ ಕುಡಂಟ್ ಗೆಟ್ ಇನ್ ಟು ಹಿಸ್ ಹೌಸ್. ಇದರಲ್ಲಿ ಕೂಡ ಲಾಸ್ಟ್ ದ ಕೀಸ್ ಹಾಗೇನೆ ಕುಡಂಟ್ ಗೆಟ್ ಇನ್ ಟು ಹಿಸ್ ಹೌಸ್ ಎರಡು ಫ್ರೇಸಸ್ ಅನ್ನ ಸೋ ಅನ್ನುವಂತಹ ಒಂದು ಕಂಜಂಕ್ಷನ್ ಕನೆಕ್ಟ್ ಮಾಡ್ತಾ ಇದೆ. ಈ ಸೆಂಟೆನ್ಸ್ ಅಲ್ಲಿ ರೀಸನ್ ಅನ್ನ ಹೇಳಲಿಕ್ಕೆ ಯೂಸ್ ಆಗಿದೆ. ನೆಕ್ಸ್ಟ್ ಈಸ್ ಐ ಲವ್ ಮೈ ಸಿಸ್ಟರ್ ಬಟ್ ಐ ಡೋಂಟ್ ಲೈಕ್ ಹರ್ ಫ್ರೆಂಡ್. ಇದರಲ್ಲಿ ಎರಡು ಕ್ಲಾಸಸ್ ಅನ್ನ ಕನೆಕ್ಟ್ ಮಾಡಲಿಕ್ಕೆ ಬಟ್ ಅನ್ನುವಂತಹ ಒಂದು ಕಂಜಂಕ್ಷನ್ ಯೂಸ್ ಆಗಿದೆ. ಕ್ಲಾಸಸ್ ಅಂತ ಹೇಳಿದ್ರೆ ಸಿಂಪಲ್ ಸೆಂಟೆನ್ಸಸ್, ಕಂಪ್ಲೀಟ್ ಸೆನ್ಸ್ ಅನ್ನ ಕೊಡ್ತಾ ಇರುವಂತಹ ಒಂದು ಸಿಂಪಲ್ ಸೆಂಟೆನ್ಸಸ್ ಅನ್ನ ಕನೆಕ್ಟ್ ಮಾಡಿ ಒಂದೇ ಸೆಂಟೆನ್ಸ್ ಅನ್ನಾಗಿ ಮಾಡಲಿಕ್ಕೆ ಬಟ್ ಯೂಸ್ ಆಗಿದೆ. ನೋಡಿ, ಐ ಲವ್ ಮೈ ಸಿಸ್ಟರ್ ಕಂಪ್ಲೀಟ್ ಸೆನ್ಸ್ ಕೊಡ್ತಾ ಇರುವಂತಹ ಒಂದು ಸಿಂಪಲ್ ಸೆಂಟೆನ್ಸ್, ಹಾಗೇನೆ ಐ ಡೋಂಟ್ ಲೈಕ್ ಹರ್ ಫ್ರೆಂಡ್ ಅನ್ನೋದು ಕೂಡ ಕಂಪ್ಲೀಟ್ ಸೆನ್ಸ್ ಅನ್ನ ಕೊಡ್ತಾ ಇದೆ. ಈ ರೀತಿ ಎರಡು ಕ್ಲಾಸಸ್ ಅನ್ನ ಈ ಸೆಂಟೆನ್ಸ್ ಅಲ್ಲಿ ಬಟ್ ಅನ್ನುವಂತಹ ಕಂಜಂಕ್ಷನ್ ಕನೆಕ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಈಸ್ ಇಫ್ ಶಿ ಕಮ್ಸ್ ಆಸ್ಕ್ ಹರ್ ಟು ವೇಟ್. ಇಫ್ ಅನ್ನೋದನ್ನ ತೆಗೆದ್ರೆ ಇದು ಅಷ್ಟು ಕರೆಕ್ಟ್ ಅನ್ಸೋದಿಲ್ಲ ಸೆಂಟೆನ್ಸ್. ಆದ್ರೆ ಇಫ್ ಅನ್ನುವಂತಹ ಒಂದು ಕಂಜಂಕ್ಷನ್ ಯೂಸ್ ಆಗಿರೋದ್ರಿಂದ ಒಂದ್ ವೇಳೆ ಅವಳು ಬಂದ್ರೆ ಇಫ್ ಶಿ ಕಮ್ಸ್ ಆಸ್ಕ್ ಹರ್ ಟು ವೇಟ್, ಅವಳನ್ನ ವೇಟ್ ಮಾಡ್ಲಿಕ್ಕೆ ಹೇಳು. ಒಂದ್ ವೇಳೆ ಅವಳು ಬಂದ್ರೆ ಅಂತ ಹೇಳಿದಾಗ ಈ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗ್ಲಿಕ್ಕೆ ಈ ಇಫ್ ಅನ್ನುವಂತ ಒಂದು ಕಂಜಂಕ್ಷನ್ ಇಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಹೀಗೆ ನೋಡಿ, ಈ ಎರಡು ಸೆಂಟೆನ್ಸಸ್ ಅಲ್ಲಿ ವರ್ಡ್ಸ್ ಅನ್ನ ಕನೆಕ್ಟ್ ಮಾಡ್ತಾ ಇದೆ. ಈ ಎರಡು ಸೆಂಟೆನ್ಸಸ್ ಅಲ್ಲಿ ಫ್ರೇಸಸ್ ಅನ್ನ ಕನೆಕ್ಟ್ ಮಾಡ್ತಾ ಇದೆ ಕಂಜಂಕ್ಷನ್ಸ್. ಕೊನೆ ಎರಡು ಸೆಂಟೆನ್ಸಸ್ ಅಲ್ಲಿ ಕ್ಲಾಸಸ್ ಅನ್ನ ಕನೆಕ್ಟ್ ಮಾಡ್ತಾ ಇದೆ. ಇದಿಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ವರ್ಡ್ಸ್ ಇದೆ. ಫಾರ್ ಎಕ್ಸಾಂಪಲ್ ಅಂಡ್, ಬಟ್, ಆರ್, ಯೆಟ್, ಸೊ, ಆಫ್ಟರ್, ಆಲ್ದೋ, ಬಿಕಾಸ್, ಇಫ್, ಸಿನ್ಸ್, ಈ ರೀತಿ ಎಲ್ಲಾ ವರ್ಡ್ಸ್ ಅನ್ನ ಸೆಂಟೆನ್ಸಸ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಇವುಗಳನ್ನ ನಾವು ಕಂಜಂಕ್ಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಇಂಟರ್ಜೆಕ್ಷನ್ಸ್. ಇಂಟರ್ಜೆಕ್ಷನ್ಸ್ ಆರ್ ದ ವರ್ಡ್ಸ್ ಯೂಸ್ ಟು ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್, ಇಮೋಷನ್ ಆರ್ ರಿಯಾಕ್ಷನ್. ಸಡನ್ ಫೀಲಿಂಗ್ಸ್ ಅನ್ನ, ಇಮೋಷನ್ಸ್ ಅನ್ನ ಅಥವಾ ರಿಯಾಕ್ಷನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಯೂಸ್ ಆಗುವಂತಹ ವರ್ಡ್ಸ್ ಅನ್ನ ನಾವು ಇಂಟರ್ಜೆಕ್ಷನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ವಾವ್, ನಮ್ಮ ಸರ್ಪ್ರೈಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅಥವಾ ಯಾರನ್ನಾದ್ರೂ ಹೊಗಳಬೇಕು ಅಂದಾಗ ಈ ವರ್ಡ್ ಅನ್ನ ಯೂಸ್ ಮಾಡಿಕೊಂಡು ನಮ್ಮ ಸೆಂಟೆನ್ಸ್ ಅನ್ನ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ವಾವ್, ದಟ್ಸ್ ರಿಯಲಿ ಅ ಗ್ರೇಟ್ ನ್ಯೂಸ್, ಅಥವಾ ವಾವ್, ವಾಟ್ ಅ ನೈಸ್ ವ್ಯೂ. ಈ ರೀತಿಯಾಗಿ ಈ ವರ್ಡ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಇವ್, ಏನಾದ್ರೂ ಡಿಸ್ಗಸ್ಟಿಂಗ್ ಆಗಿರೋದನ್ನ ನೋಡಿದಾಗ ಅಥವಾ ಅಸಹ್ಯ ಅನ್ನಿಸಿದಾಗ ನಮ್ಮ ಆ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಈ ವರ್ಡ್ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವ್, ದ ವೇಸ್ಟ್ ಬಿನ್ ಇಸ್ ಸ್ಮೆಲ್ಲಿಂಗ್ ಸೋ ಬ್ಯಾಡ್, ಅಥವಾ ಇವ್, ವಾಟ್ ಅ ಡರ್ಟಿ ಪ್ಲೇಸ್. ಈ ರೀತಿಯಾಗಿ ಈ ವರ್ಡ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಈಸ್ ಉಪ್ಸ್. ಬೈ ಮಿಸ್ಟೇಕ್ ನಮ್ಮಿಂದ ಏನಾದ್ರೂ ಆಗೋದ್ರೆ, ಏನಾದ್ರೂ ತಪ್ಪಾಗೋದ್ರೆ, ಇಂಟೆನ್ಷನಲಿ ಏನು ಮಾಡಿಲ್ಲ, ಬೈ ಮಿಸ್ಟೇಕ್ ಆಗೋಯ್ತು ಅಂತ ಹೇಳುವಾಗ ಈ ರೀತಿಯ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಉಪ್ಸ್, ಐ ಲೆಫ್ಟ್ ದ ಕೀಸ್ ಇನ್ಸೈಡ್. ಈ ರೀತಿಯಾಗಿ ಹೇಳ್ಬೋದು. ಇಲ್ಲ ಉಪ್ಸ್, ಐ ಡ್ರಾಪ್ಡ್ ಯುವರ್ ಮೊಬೈಲ್ ಫೋನ್. ಈ ರೀತಿಯಾಗಿ ಹೇಳ್ಬೋದು. ಇಂಟೆನ್ಷನಲಿ ಮಾಡಿಲ್ಲ, ಬೈ ಮಿಸ್ಟೇಕ್ ಆಗೋಯ್ತು ಅಂತ ಹೇಳಲಿಕ್ಕೆ ಈ ವರ್ಡ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಈಸ್ ಅಲಾಸ್, ದುಃಖವನ್ನ ವ್ಯಕ್ತಪಡಿಸ್ಲಿಕ್ಕೆ ಅಥವಾ ರಿಗ್ರೆಟ್ ಅನ್ನ ಶೋ ಮಾಡ್ಲಿಕ್ಕೆ ಈ ವರ್ಡ್ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಲಾಸ್, ವಾಟ್ ಅ ಹ್ಯೂಜ್ ಲಾಸ್, ಅಥವಾ ಅಲಾಸ್, ಐ ಕುಡಂಟ್ ಬಿ ಹೆಲ್ಪ್ಫುಲ್ ಟು ಯು. ದಟ್ ಮೀನ್ಸ್ ನನಗೆ ರಿಗ್ರೆಟ್ ಆಗ್ತಾ ಇದೆ, ನಿನಗೆ ಹೆಲ್ಪ್ ಮಾಡಿಲ್ಲ ಅಂತ. ಸೊ ಈ ರೀತಿಯಾಗಿರುವಂತಹ ಸಿಚುವೇಶನ್ ಅಲ್ಲಿ ಈ ವರ್ಡ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಏನಾದ್ರೂ ನಾವು ಥಿಂಕ್ ಮಾಡ್ತಾ ಇದ್ದೀವಿ ಅಥವಾ ನನಗೆ ಡೌಟ್ ಇದೆ ಅಂತ ತೋರಿಸ್ಲಿಕ್ಕೆ ಈ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಥಿಂಕ್, ಅಥವಾ ಐ ಡೋಂಟ್ ಥಿಂಕ್ ಸೊ. ಈ ತರ ಎಕ್ಸ್ಪ್ರೆಷನ್ಸ್ ಅನ್ನ ಕೇಳಿರ್ತೀರಲ್ವಾ. ಸೊ ಈ ರೀತಿಯಾಗಿರುವಂತಹ ವರ್ಡ್ಸ್ಗೆ ಸೆಪರೇಟ್ ಆಗಿ ಏನು ಮೀನಿಂಗ್ಸ್ ಇರೋದಿಲ್ಲ. ಈ ವರ್ಡ್ಸ್ ಅನ್ನ ಯೂಸ್ ಮಾಡಿದ್ರೆ ಮಾತ್ರ ನಮ್ಮ ಒಂದು ಎಕ್ಸ್ಪ್ರೆಷನ್ಸ್ ಇನ್ನೊಬ್ರಿಗೆ ಅರ್ಥ ಆಗುತ್ತೆ ಅಂತ ಏನಿಲ್ಲ. ಬಟ್ ಇವುಗಳನ್ನ ನಮ್ಮ ಸೆಂಟೆನ್ಸಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಸೆಂಟೆನ್ಸಸ್ ಇನ್ನೂ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ, ಹಾಗೆ ಎಕ್ಸ್ಪ್ರೆಸಿವ್ ಆಗಿರುತ್ತೆ ಸೆಂಟೆನ್ಸಸ್. ಸೊ ಈ ಟಾಪಿಕ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ದ ಲಾಸ್ಟ್ ಒನ್ ಈಸ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಂತ ಹೇಳಿದ್ರೆ ಎ, ಆನ್ ಮತ್ತೆ ದ, ಈ ಒಂದು ಸ್ಮಾಲ್ ವರ್ಡ್ಸ್ ಅನ್ನ ನಾವು ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಇವುಗಳನ್ನ ಯಾವಾಗ್ಲೂ ನೌನ್ಸ್ ಅನ್ನ ರೆಫರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ದೇರ್ ಆರ್ 2 types of articles, definite and indefinite articles. ಎ ಮತ್ತೆ ಆನ್ ಗಳನ್ನ ನಾವು ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಹೇಳ್ತೀವಿ.
ಇವುಗಳನ್ನ ನಾವು ಜನರಲ್ ಆಗಿ ಯಾವುದಾದ್ರೂ ಒಂದು ನೌನ್ ಅನ್ನ ರೆಫರ್ ಮಾಡಲಿಕ್ಕೆ ಅಥವಾ ನಾನ್ ಸ್ಪೆಸಿಫಿಕ್ ನೌನ್ಸ್ ಅನ್ನ ರೆಫರ್ ಮಾಡಲಿಕ್ಕೆ ಈ ವರ್ಡ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹಿ ವಾಸ್ ರೀಡಿಂಗ್ ಅ ಬುಕ್. ಇಲ್ಲಿ ಬುಕ್ ಅನ್ನೋಂತಹ ಒಂದು ನೌನ್ ಜೊತೆಗೆ ಎ ಯೂಸ್ ಆಗಿದೆ. ಅ ಬುಕ್ ಅಂದ್ರೆ ಯಾವುದೋ ಒಂದು ಬುಕ್ ಅಂತ, ಅಂದ್ರೆ ನಾನ್ ಸ್ಪೆಸಿಫಿಕ್, ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫೈ ಮಾಡ್ತಾ ಇಲ್ಲ, ಇಂಥದ್ದೇ ಬುಕ್ ಅಂತ ನಾವು ಹೇಳ್ತಾ ಇಲ್ಲ, ಜಸ್ಟ್ ಜನರಲ್ ಆಗಿ ಅವನು ಒಂದು ಬುಕ್ ಅನ್ನ ಓದ್ತಾ ಇದ್ದಾನೆ. ಯಾವ ಬುಕ್ ಓದ್ತಿದ್ದಾನೆ? ನಾಟ್ ಸ್ಪೆಸಿಫೈಡ್. ನೆಕ್ಸ್ಟ್ ಈಸ್ ಶಿ ಈಸ್ ಸೇವಿಂಗ್ ಮನಿ ಟು ಬೈ ಅ ಮೊಬೈಲ್ ಫೋನ್. ಎ ಅನ್ನೋದು ಒಂದು ಮೊಬೈಲ್ ಫೋನ್ ಅನ್ನೋ ನೌನ್ ಜೊತೆಗೆ ಯೂಸ್ ಆಗಿದೆ. ಶಿ ಈಸ್ ಸೇವಿಂಗ್ ಮನಿ. ವೈ? ಯಾಕಂದ್ರೆ ಅವಳ ಹತ್ರ ಮೊಬೈಲ್ ಫೋನ್ ಇಲ್ಲ, ಅದನ್ನ ತಗೊಳ್ಳಿಕ್ಕೆ ಅವಳು ದುಡ್ಡು ಜೋಡಿಸ್ತಾ ಇದ್ದಾಳೆ. ಪರ್ಟಿಕ್ಯುಲರ್ಲಿ ಇಂಥದ್ದೇ ಮೊಬೈಲ್ ಅನ್ನ ತಗೊಳ್ತಾ ಇದ್ದೀನಿ ಅಂತ ಅವಳು ಹೇಳ್ತಾ ಇಲ್ಲ. ಜನರಲ್ ಡಿವೈಸ್ ಆಗಿರೋದ್ರಿಂದ ಆ ಮೊಬೈಲ್ ಫೋನ್ ಜೊತೆಗೆ ಎ ಯೂಸ್ ಆಗಿದೆ. ನೆಕ್ಸ್ಟ್ ಈಸ್ ಯು ಹ್ಯಾವ್ ಟು ವೇರ್ ಅ ಯೂನಿಫಾರ್ಮ್ ಟು ವರ್ಕ್ ಇನ್ ದಿಸ್ ಆಫೀಸ್. ಇದರಲ್ಲಿ ಕೂಡ ಯೂನಿಫಾರ್ಮ್ ಅನ್ನೋದು ಒಂದು ಜನರಲ್ ಆಗಿರುವಂತಹ ಒಂದು ಥಿಂಗ್ ಅನ್ನ ರೆಫರ್ ಮಾಡ್ತಾ ಇದೆ. ಅಂದ್ರೆ ಯಾವ ಯೂನಿಫಾರ್ಮ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ, ಜನರಲ್ ಆಗಿ ಇಲ್ಲಿ ಎಲ್ಲರೂ ಯೂನಿಫಾರ್ಮ್ ಹಾಕ್ತಾರೆ, ನೀನು ಹಾಕ್ಬೇಕು, ದಟ್ಸ್ ಇಟ್. ನೆಕ್ಸ್ಟ್ ಈಸ್ ದೇ ಬಾಟ್ ಆನ್ ಅಂಬ್ರೆಲಾ ಫ್ರಮ್ ದ ಶಾಪ್. ವಿಚ್ ಅಂಬ್ರೆಲಾ ದೇ ಬಾಟ್? ಅವ್ರು ಅದನ್ನ ಹೇಳಿಲ್ಲ, ಜಸ್ಟ್ ದೇ ವೆಂಟ್ ಟು ದ ಶಾಪ್ ಅಂಡ್ ಬಾಟ್ ಆನ್ ಅಂಬ್ರೆಲಾ, ದಟ್ಸ್ ಇಟ್, ನಾಟ್ ಸ್ಪೆಸಿಫೈಡ್. ಹಾಗೇನೆ ಹಿ ಈಸ್ ಆನ್ ಆನೆಸ್ಟ್ ವರ್ಕರ್. ಅವನು ಎಂಥ ವರ್ಕರ್? ಆನೆಸ್ಟ್ ವರ್ಕರ್. ಜನರಲ್ ಆಗಿ ಅವನ ವ್ಯಕ್ತಿತ್ವವನ್ನ ಇಲ್ಲಿ ಒಂದು ವರ್ಡ್ ಜೊತೆಗೆ ಆನ್ ಯೂಸ್ ಮಾಡಿ ಹೇಳಲಾಗಿದೆ. ನೆಕ್ಸ್ಟ್ ಒನ್ ಈಸ್ ಐ ಫೈನ್ಲಿ ಚಾಪ್ಡ್ ಆನ್ ಆನಿಯನ್. ವಿಚ್ ಆನಿಯನ್? ಜನರಲ್ ಆಗಿ ಒಂದು ಆನಿಯನ್ ಅನ್ನ ತಗೊಂಡೆ, ಸಣ್ಣದಾಗಿ ಕಟ್ ಮಾಡಿದೆ, ದಟ್ಸ್ ಇಟ್. ಇಂಥದ್ದೇ ಆನಿಯನ್ ಅಂತ ನಾನು ಹೇಳ್ತಾ ಇಲ್ಲ, ರೈಟ್? ಹಿಯರ್ ಆಲ್ಸೋ ಆನಿಯನ್ ಈಸ್ ಜಸ್ಟ್ ಅ ಜನರಲ್ ಆರ್ ನಾನ್ ಸ್ಪೆಸಿಫಿಕ್ ನೌನ್. ಸೊ ಆನ್ ಅನ್ನುವಂತಹ ಒಂದು ಆರ್ಟಿಕಲ್ ಆನಿಯನ್ ಅನ್ನುವಂತಹ ನೌನ್ ಜೊತೆಗೆ ಯೂಸ್ ಆಗಿದೆ. ಇದಿಷ್ಟಲ್ದೇನೆ ಎ ಅಥವಾ ಆನ್ ಅನ್ನ ಯಾವಾಗ್ಲೂ ಸಿಂಗ್ಯುಲರ್ ನೌನ್ ಜೊತೆಗೆ ಯೂಸ್ ಮಾಡ್ತೀವಿ. ನೋಡಿ, ಈ ಸೆಂಟೆನ್ಸಸ್ ಅಲ್ಲಿ ಎಲ್ಲೂ ಪ್ಲೂರಲ್ ನೌನ್ಸ್ ಜೊತೆಗೆ ಯೂಸ್ ಆಗಿಲ್ಲ ಈ ಆರ್ಟಿಕಲ್ಸ್. ಅ ಬುಕ್, ಅ ಮೊಬೈಲ್ ಫೋನ್, ಅ ಯೂನಿಫಾರ್ಮ್ ಸಿಂಗ್ಯುಲರ್ ಅಲ್ಲಿದೆ. ಆನ್ ಅಂಬ್ರೆಲಾ, ದಿಸ್ ಇಸ್ ಆಲ್ಸೋ ಇನ್ ಸಿಂಗ್ಯುಲರ್. ಆನ್ ಆನೆಸ್ಟ್ ವರ್ಕರ್, only one worker, he is honest. An onion, that means only one onion, right? ಈ ರೀತಿಯಾಗಿ ಇಂಡೆಫಿನೆಟ್ ಆರ್ಟಿಕಲ್ಸ್ ಅನ್ನ ಸಿಂಗ್ಯುಲರ್ ನೌನ್ಸ್ ಜೊತೆಗೆ, ಅದು ಕೂಡ ಜನರಲ್ ಅಥವಾ ನಾನ್ ಸ್ಪೆಸಿಫಿಕ್ ನೌನ್ಸ್ ಅನ್ನ ರೆಫರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇನ್ನೊಂದು ರೀತಿಯ ಆರ್ಟಿಕಲ್ ಯಾವುದು? ಡೆಫಿನೆಟ್ ಆರ್ಟಿಕಲ್, ದಟ್ ಈಸ್ ದ. ದಿಸ್ ಈಸ್ ಯೂಸ್ಡ್ ಟು ರೆಫರ್ ಯುನಿಕ್, ಸ್ಪೆಸಿಫಿಕ್ or previously been mentioned nouns. Example ನೋಡಿ, the earth moves around the sun. ಇದರಲ್ಲಿ earth ಜೊತೆಗೆ ಹಾಗೆ sun ಜೊತೆಗೆ the ಯೂಸ್ ಆಗಿದೆ. ಯಾಕಂದ್ರೆ earth is a unique noun, sun is also a unique noun. ಯುನೀಕ್ ಅಂದ್ರೆ ಒನ್ ಅಂಡ್ ಓನ್ಲಿ ಅಂತ, ಇಡೀ ಪ್ರಪಂಚದಲ್ಲಿ ಒಂದೇ ಇರೋದು, ಅದರ ತರ ಬೇರೆ ಯಾವುದು ಇಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ಯುನೀಕ್ ಆಗಿರುವಂತಹ ನೌನ್ಸ್ ಜೊತೆಗೆ ಯಾವಾಗ್ಲೂ ದ ಯೂಸ್ ಆಗುತ್ತೆ. ನೆಕ್ಸ್ಟ್ ಈಸ್ ದ ತಾಜ್ ಮಹಲ್ ಈಸ್ ಮೇಡ್ ಅಪ್ ಆಫ್ ಮಾರ್ಬಲ್. ಇಲ್ಲಿ ಕೂಡ ತಾಜ್ ಮಹಲ್ ಅನ್ನುವಂತಹ ಒಂದು ಯುನೀಕ್ ನೌನ್ ಜೊತೆಗೆ ದ ಯೂಸ್ ಆಗಿದೆ. ನೆಕ್ಸ್ಟ್ ಈಸ್ ಐ ಮಿಸ್ಡ್ ದ ಬಸ್. ಇದರಲ್ಲಿ ಬಸ್ ಅನ್ನೋದು ಯುನೀಕ್ ಅಲ್ಲ, ಆದ್ರೂ ದ ಯಾಕೆ ಯೂಸ್ ಮಾಡಿದೀವಿ ಇದ್ರ ಜೊತೆಗೆ? ನೋಡಿ, ಯುನೀಕ್ ಆಯ್ತು. ಈಗ ನೆಕ್ಸ್ಟ್ ರೂಲ್ ಈಸ್ ಸ್ಪೆಸಿಫಿಕ್ ನೌನ್ಸ್ ಜೊತೆಗೆ ನಾವು ದ ಯೂಸ್ ಮಾಡ್ತೀವಿ. ಆಲ್ರೆಡಿ ನಮಗೆ ಗೊತ್ತಿರುತ್ತೆ ನಾವು ಯಾವ ಬಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ದಟ್ ಮೀನ್ಸ್ ಯಾವ್ದೋ ಒಂದು ಬಸ್ ಅನ್ನ ಮಿಸ್ ಮಾಡ್ಕೊಂಡೆ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಆಫೀಸ್ಗೆ ನಾನು ಡೈಲಿ ಆ ಬಸ್ಸಲ್ಲೇ ಹೋಗ್ತಾ ಇದ್ದೆ ಅಂತ ಇಟ್ಕೊಳ್ಳಿ, ಆ ಬಸ್ ಇವತ್ತು ಮಿಸ್ ಆಯ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಯಾರಿಗೆ ಹೇಳ್ತಾ ಇದ್ದೀನೋ ಅವ್ರಿಗೂ ಗೊತ್ತಿರುತ್ತೆ ಇವನು ಯಾವುದೋ ಒಂದು ಪರ್ಟಿಕ್ಯುಲರ್ ಬಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ. ಸೊ ಆಲ್ರೆಡಿ ನಮಗೆ ಗೊತ್ತಿರೋಂತಹ ಒಂದು ನೌನ್ ಸ್ಪೆಸಿಫಿಕ್ ಆಗಿ ನಾವು ಅದೇ ನೌನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದಾಗ ಅಲ್ಲಿ ದ ಬಸ್ ಅಂತಾನೆ ನಾವು ಹೇಳಬೇಕು. ನೆಕ್ಸ್ಟ್ ಈಸ್ ಓಪನ್ ದ ಡೋರ್. ಇದರಲ್ಲೂ ಕೂಡ ಅಷ್ಟೇ, ಯಾವ ಡೋರ್ ಅನ್ನ ಓಪನ್ ಮಾಡಬೇಕು ಅಂತ ಆಲ್ರೆಡಿ ನಾವು ಡಿಸೈಡ್ ಮಾಡಿರ್ತೀವಿ. ಆ ಡೋರ್ ಅನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡೇ ಹೇಳ್ತೀವಿ ಓಪನ್ ದ ಡೋರ್ ಅಂತ. ಸ್ಪೆಸಿಫಿಕ್ ಅದೇ ಡೋರ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಇಲ್ಲಿ ದ ಅನ್ನೋದು ಡೋರ್ ಅನ್ನೋಂತಹ ಒಂದು ನೌನ್ ಜೊತೆಗೆ ಯೂಸ್ ಆಗಿದೆ. ನೆಕ್ಸ್ಟ್ ಈಸ್ ಶಿ ಪ್ರಿಪೇರ್ಡ್ ಪಾಸ್ತಾ ಫಾರ್ ಬ್ರೇಕ್ಫಾಸ್ಟ್. ದ ಪಾಸ್ತಾ ವಾಸ್ ಡೆಲಿಷಿಯಸ್. ಇದರಲ್ಲಿ ಈ ಥರ್ಡ್ ರೂಲ್ ನೋಡಿ, ಪ್ರಿವಿಯಸ್ಲಿ ಬೀನ್ ಮೆನ್ಷನ್ಡ್ ನೌನ್. ದಟ್ ಮೀನ್ಸ್ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಬಂದಿರೋ ಅಂತಹ ನೌನ್ ಅನ್ನ ಇನ್ನೊಂದು ಸೆಂಟೆನ್ಸ್ ಅಲ್ಲಿ ನಾವು ಅದನ್ನ ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ
ಅಂತಹ ನೌನ್ ಜೊತೆಗೆ ನಾವು ದ ಯೂಸ್ ಮಾಡಬೇಕಾಗತ್ತೆ. ಇದನ್ನ ದ ಪಾಸ್ತಾ ಅಂತ ಹೇಳಲಿಲ್ಲ ಅಂದ್ರೆ ಏನಾಗುತ್ತೆ? ಶಿ ಪ್ರಿಪೇರ್ಡ್ ಪಾಸ್ತಾ ಫಾರ್ ಬ್ರೇಕ್ಫಾಸ್ಟ್. ಪಾಸ್ತಾ ವಾಸ್ ಡೆಲಿಷಿಯಸ್. ಅವಳು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡಿರೋ ಪಾಸ್ತಾನೇ ಬೇರೆ, ನನಗೆ ಡೆಲಿಷಿಯಸ್ ಅನ್ಸಿರುವಂತಹ ಪಾಸ್ತಾನೇ ಬೇರೆ ಅನ್ನೋ ಅರ್ಥ ಕೊಡುತ್ತೆ. ಅದೇ ಪಾಸ್ತಾ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಬೇಕಾದ್ರೆ ಇಲ್ಲಿ ದ ಪಾಸ್ತಾ ಅಂತ ನಾವು ಯೂಸ್ ಮಾಡಲೇಬೇಕಾಗತ್ತೆ. ನೆಕ್ಸ್ಟ್ ಈಸ್ ಐ ಸಾ ಅ ಬರ್ಡ್ ಯೆಸ್ಟರ್ಡೇ. ದ ಬರ್ಡ್ ವಾಸ್ ಕಲರ್ಫುಲ್. ಇಲ್ಲೂ ಕೂಡ ಸೇಮ್ ರೂಲ್ ನೋಡಿ, ಪ್ರಿವಿಯಸ್ಲಿ ಬೀನ್ ಮೆನ್ಷನ್ಡ್ ನೌನ್. ದಟ್ ಮೀನ್ಸ್ ಇನ್ ದ ಫಸ್ಟ್ ಸೆಂಟೆನ್ಸ್ ವಿ ಹ್ಯಾವ್ ಯೂಸ್ಡ್ ಎ ವಿತ್ ಬರ್ಡ್. ಯಾವಾಗಲೂ ಸಿಂಗ್ಯುಲರ್ ಜೊತೆಗೆ ಎ ಮತ್ತೆ ಆನ್ ಯೂಸ್ ಮಾಡ್ತೀವಿ ಅಂತ ಆಗ್ಲೇ ಹೇಳಿದ್ನಲ್ಲ. ಸೊ ಅ ಬರ್ಡ್ ಮೀನ್ಸ್ ಯಾವುದೋ ಒಂದು ಬರ್ಡ್ ಅನ್ನ ನಾನು ನೋಡಿದೆ, ನಾಟ್ ಸ್ಪೆಸಿಫೈಡ್. ಬಟ್ ಈ ಬರ್ಡ್ ಬಗ್ಗೆ ನಾನು ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದಾಗ ಅಲ್ಲಿ ಆ ಬರ್ಡ್ ಜೊತೆಗೆ ದ ಯೂಸ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂದ್ರೆ ನಾನು ನೋಡಿದಂತಹ ಬರ್ಡೇ ಬೇರೆ, ನಾನು ಕಲರ್ಫುಲ್ ಅಂತ ಹೇಳ್ತಾ ಇರೋ ಬರ್ಡೇ ಬೇರೆ ಅನ್ನೋ ತರ ಆಗ್ಬಿಡುತ್ತೆ. ಹೀಗೆ ದ ಈ 3 ಸ್ಟೇಜಸ್ ಅಲ್ಲಿ ಯೂಸ್ ಆಗುತ್ತೆ ಅನ್ನೋದು ನಿಮ್ಗೆ ಈ ಟಾಪಿಕ್ ಅಲ್ಲಿ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಈಸ್ ನೋಡಿ, ನಾನು ಆಗ್ಲೇ ಎ ಮತ್ತೆ ಆನ್ ಯೂಸೇಜ್ ಹೇಳುವಾಗ ಕೆಲವು ಕಡೆ ಎ ಯೂಸ್ ಮಾಡಿದ್ದೀನಿ, ಕೆಲವು ಕಡೆ ಆನ್ ಯೂಸ್ ಮಾಡಿದ್ದೀನಿ. ಈ ಕಾನ್ಸೆಪ್ಟ್ ಸಾಮಾನ್ಯ ನಿಮಗೆ ಗೊತ್ತೇ ಇರುತ್ತೆ, ಬಟ್ ನಾನು ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಈ ಒಂದು ಆರ್ಟಿಕಲ್ ಯಾವ ನೌನ್ ಜೊತೆಗೆ ಯೂಸ್ ಆಗಿರುತ್ತೋ ಆ ನೌನ್ ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗಿದೆ, ಇನ್ನು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ ಯಾವ ಒಂದು ಸೌಂಡ್ ಇಂದ ಸ್ಟಾರ್ಟ್ ಆಗಿದೆ, ವೊವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗಿದೆಯಾ ಅಥವಾ ಕಾನ್ಸನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆಗಿದೆಯಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇಲ್ಲಿ ನೋಡಿ, ಬುಕ್ ಫಸ್ಟ್ ಲೆಟರ್ ಬಿ ಇದೆ, ಕಾನ್ಸನೆಂಟ್ ಲೆಟರ್ ಆಗಿದೆ. ಪ್ರೊನೌನ್ಸಿಯೇಷನ್ ಏನ್ ಬರ್ತಾ ಇದೆ? ಬ ಅನ್ನುವಂತಹ ಕಾನ್ಸನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಇಲ್ಲಿ ಅ ಬುಕ್ ಅಂತ ಹೇಳಿದೀವಿ. ನೆಕ್ಸ್ಟ್ ಈಸ್ ಇಲ್ಲಿ ಅ ಅನ್ನೋದು ಮೊಬೈಲ್ ಫೋನ್ ಅನ್ನುವಂತಹ ನೌನ್ ಜೊತೆಗೆ ಯೂಸ್ ಆಗಿದೆ. ಯಾವ ಸೌಂಡ್ ಅನ್ನ ಕೊಡ್ತಾ ಇದೆ? ಮ, ಮೊಬೈಲ್ ಫೋನ್ ಕಾನ್ಸನೆಂಟ್ ಸೌಂಡ್ ಇಂದ ಬರ್ತಾ ಇರೋದ್ರಿಂದ ಇಲ್ಲಿ ಕೂಡ ಅ ಯೂಸ್ ಆಗಿದೆ. ನೆಕ್ಸ್ಟ್ ಈಸ್ ಯೂನಿಫಾರ್ಮ್. ಫಸ್ಟ್ ಲೆಟರ್ ಏನ್ ಬಂದಿದೆ? ನಾವು ನೋಡ್ಬೇಕಾಗಿರೋದು ಇದು ವೊವೆಲ್ಲಾ ಕಾನ್ಸನೆಂಟಾ ಅಂತ ಅಲ್ಲ, ಸೌಂಡ್ ನೋಡ್ಬೇಕು. ಯೂನಿಫಾರ್ಮ್ ಅಂದಿದ್ರೆ ನಾವು ಆನ್ ಯೂಸ್ ಮಾಡ್ಬೋದಾಗಿತ್ತು, ಬಟ್ ಇಲ್ಲಿ ಕಾನ್ಸನೆಂಟ್ ಸೌಂಡ್ ಬರ್ತಾ ಇದೆ. ಯೂನಿಫಾರ್ಮ್ ಇಂಗ್ಲಿಷ್ ಅಲ್ಲಿ ವೈ ಲೆಟರ್ ಹೇಗೆ ಪ್ರೊನೌನ್ಸ್ ಆಗುತ್ತೋ ಆ ರೀತಿಯಾಗಿ ಪ್ರೊನೌನ್ಸ್ ಆಗ್ತಾ ಇರೋದ್ರಿಂದ ಕಾನ್ಸನೆಂಟ್ ಸೌಂಡ್ ಕೊಡ್ತಾ ಇರೋದ್ರಿಂದ ಇಲ್ಲಿ ಅ ಯೂನಿಫಾರ್ಮ್ ಅಂತ ಹೇಳ್ತಿದೀವಿ. ನೆಕ್ಸ್ಟ್ ಈಸ್ ಅಂಬ್ರೆಲಾ. ಈ ಫಸ್ಟ್ ಲೆಟರ್ ಏನ್ ಸೌಂಡ್ ಕೊಡ್ತಾ ಇದೆ? ವೊವೆಲ್ ಲೆಟರ್ ಕೂಡ ಇದೆ, ವೊವೆಲ್ ಸೌಂಡ್ ಕೂಡ ಕೊಡ್ತಾ ಇದೆ. ನಾವು ಮುಖ್ಯವಾಗಿ ನೋಡ್ಬೇಕಾಗಿರೋದು ಸೌಂಡ್ ಅನ್ನ. ಈ ವರ್ಡ್ ಅ ಅನ್ನುವಂತಹ ಒಂದು ವೊವೆಲ್ ಸೌಂಡ್ ಇಂದ ಬರ್ತಾ ಇರೋದ್ರಿಂದ ಆನ್ ಅಂಬ್ರೆಲಾ. ನೆಕ್ಸ್ಟ್ ಇಲ್ಲಿ ಆನ್ ಆನೆಸ್ಟ್ ವರ್ಕರ್ ಅಂತ ಇದೆ. ಕಾನ್ಸನೆಂಟ್ ಲೆಟರ್ ಇಂದ ಸ್ಟಾರ್ಟ್ ಆಗಿದೆ, ಬಟ್ ಪ್ರೊನೌನ್ಸಿಯೇಷನ್ ಏನ್ ಬರ್ತಾ ಇದೆ? ಆನೆಸ್ಟ್. ಕೆಲವರು ಹಾನೆಸ್ಟ್ ಅಂತಾರೆ, ದಟ್ ಈಸ್ ರಾಂಗ್. ಇಲ್ಲಿ ಎಚ್ ಸೈಲೆಂಟ್ ಆಗಿರುತ್ತೆ. ಒಂದ್ ವೇಳೆ ಇಲ್ಲಿ ಆನೆಸ್ಟ್ ಇಲ್ಲದೆ ಇದ್ದಿದ್ರೆ, ಬರೀ ವರ್ಕರ್ ಅಂತ ಇಷ್ಟೇ ಇದ್ದಿದ್ರೆ ನಾವು ಅ ವರ್ಕರ್ ಅಂತ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ಆನೆಸ್ಟ್ ವರ್ಕರ್ ಅಂತ ಇರೋದ್ರಿಂದ ಆನೆಸ್ಟ್ ಅಲ್ಲಿ ಆ ಅನ್ನುವಂತಹ ವೊವೆಲ್ ಸೌಂಡ್ ಇಂದ ಆ ವರ್ಡ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಆನ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಈಸ್ ಆನ್ ಆನಿಯನ್. ಆನಿಯನ್ ಅನ್ನೋದು ವೊವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಿರುವಂತಹ ಒಂದು ವರ್ಡ್ ಆಗಿರೋದ್ರಿಂದ ಇಲ್ಲಿ ಆನ್ ಯೂಸ್ ಆಗಿದೆ. ಈ ಕಾನ್ಸೆಪ್ಟ್ ಕೂಡ ನಿಮ್ಗೆ ಅರ್ಥ ಆಗಿರ್ಬೋದು ಅನ್ಕೊಂಡಿದೀನಿ. ರೈಟ್, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಬ್ರೀಫ್ಲಿ ಸ್ಟಡಿ ಮಾಡಿದೀವಿ. ಇನ್ ಮುಂದೆ ಬರುವಂತಹ ವಿಡಿಯೋಸ್ ಅಲ್ಲಿ ನಾನು ಒಂದೊಂದು ಕಾನ್ಸೆಪ್ಟ್ ಅನ್ನ ಕೂಡ ಅವುಗಳ ಡಿಫರೆಂಟ್ ಟೈಪ್ಸ್ ಅನ್ನ ಪ್ಲೆಂಟಿ ಆಫ್ ಎಕ್ಸಾಂಪಲ್ಸ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮುಂದೆ ಬರ್ಲಿಕ್ಕಿರುವಂತಹ ಗ್ರಾಮರ್ ಲೆಸನ್ಸ್ ಅನ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋ ಹಾಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆ ಯೂಟ್ಯೂಬ್ ಅಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ. ನಿಮ್ಗೆ ಏನಾದ್ರೂ ಸಜೆಷನ್ಸ್ ಅನ್ನ ಕೊಡ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ, ನಾನು ಅವುಗಳನ್ನ ಖಂಡಿತ ಅಕ್ಸೆಪ್ಟ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಬಾಯ್.